ಶ್ರೀಗುರುಭ್ಯೋ ನಮಃ ಹರಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಯುಗುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಅರ್ಜುನ ದ್ವಾರಕೆಗೆ ಹೋಗಿ ಕೃಷ್ಣನ ಆದೇಶದಂತೆ ಅನೇಕ ಕಾರ್ಯಗಳನ್ನು ಮಾಡಿದ. ಕೊನೆಗೆ ತಾನು ಕೃಷ್ಣ ಪತ್ನಿಯರನ್ನು 16,100 ಜನಗಳನ್ನು ಮಾತ್ರ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಅದು ಒಂದು ಕಡೆಗೆ ಅರ್ಜುನನಿಗೆ ಪಾಠ, ಇನ್ನೊಂದು ಕಡೆಗೆ ಅವರಿಗೆ ಪಾಠ. ದರ್ಪ ಬಂದಿದ್ದರಿಂದ ಅವರಿಗೆ ಅಂಥ ಒಂದು ದುಸ್ಥಿತಿ ಬಂತು. ಮುಂದೆ ಗೋವಿಂದ ಏಕಾಸಿಯನ್ನು ತಿಳಿದು ಅವರು ಉದ್ಧಾರವಾದರು ಅಂಥೇಳಿ. ಇಷ್ಟಾದ ಮೇಲೆ ಅರ್ಜುನ ವಾಪಸ್ ಬಂದು ಎಲ್ಲ ವಿಷಯ ಹೇಳಿದ. ಭಾರಿ ದುಃಖಪಟ್ಟ. ತೇ ಚ ಅವಿಯೋಗ ಸಮಯಂ ಸ್ಮರಂತೋ ಸುರವೈರಿಣಃ ಅಭ್ಯಷಿಂಚನ್ ಭಾಗವತಂ ಮಹಾರಾಜ್ಯೇ ಪರೀಕ್ಷಿತಂ. ತೇ ಚ ಅವಿಯೋಗ ಸಮಯಂ ಸ್ಮರಂತಹ ಮುರವೈರಿಣಃ ಅಭ್ಯಷಿಂಚನ್ ಭಾಗವತಂ ಮಹಾರಾಜ್ಯೇ ಪರೀಕ್ಷಿತಂ. ತೇ ಚ ಅವರೆಲ್ಲರೂ ಕೂಡ ಅವಿಯೋಗ ಸಮಯಂ ಸ್ಮರಂತಹ, ಅವರೆಲ್ಲ ಕೂಡ ಅದೇ ಲೆಕ್ಕ ಹಾಕ್ತಾಯಿದ್ರು. ಕೃಷ್ಣ ಯಾವಾಗ ಹೋಗಬೇಕು ಅಂತ ಹೇಳಿದ್ದಾನೆ ಅಂತ ತಿಳಿಸಿದ್ರು. ಕೃಷ್ಣ ಪರಂಧಾಮಕ್ಕೆ ಹೊರಟ, ತಾವು ಹೊರಡಬೇಕು ಅಂಥೇಳಿ ಮುರವೈರಿಣಃ ಅವಿಯೋಗ ಸಮಯಂ ಸ್ಮರಂತಹ. ಅಭ್ಯಷಿಂಚ ಅವಿಯೋಗ ಇರಬೇಕು, ಬಿಟ್ಟಿರಬಾರ್ದು ಕೃಷ್ಣನನ್ನು. ಕೃಷ್ಣ ಇದ್ದಾಗಿರಬೇಕು, ಕೃಷ್ಣ ಹೊರಟುಬಿಡ್ಬೇಕು, ಇಷ್ಟೇ ಅವರ ಸಂಕಲ್ಪ. ಅದರಂತೆ ಅಭ್ಯಷಿಂಚನ್ ಭಾಗವತಂ ಮಹಾರಾಜ್ಯೇ ಪರೀಕ್ಷಿತಂ. ಇದ್ದ ಉತ್ತರಾಧಿಕಾರಿ ಹಿಡಿದ ರಾಜರು ಬಿಟ್ಟು ಹೋಗಾಗಿಲ್ಲ. ಅದಕ್ಕೆ ಪರೀಕ್ಷಿತಂ ಮಹಾರಾಜ್ಯೇ, ಪರೀಕ್ಷಿತನನ್ನು ಮಹಾರಾಜ್ಯದಲ್ಲಿ ಅಭಿಷೇಕ ಮಾಡಿದರು. ಯಾರಾತ? ಭಾಗವತಂ. ಅರ್ಹತೆ ಇರಬೇಕು, ಮಗಾನ್ ಮಾತ್ರಕ್ಕೇನು ಮಾಡಬಾರ್ದು. ಏನಿರಬೇಕು? ಭಗವದ್ಭಕ್ತನಾಗಿದ್ದ. ಸರ್ವೇ ವಿಷ್ಣು ಪದೈಕ ಭಕ್ತ ಅಂತಂದು ಹೇಳಿದರು. ಅಭ್ಯಷಿಂಚನ್ ಪಟ್ಟಾಭಿಷೇಕ ಮಾಡಿ ಹೊರಟು. ಸ್ತ್ರೀಹಾರಿಣಾಂ ಚ ಮ್ಲೇಚ್ಛಾನಾಂ ವಧಾಯೈನಂ ಅಯೋಜಯನ್ ಕೃತಂಚತೇನ ತತ್ಕರ್ಮ ಓಢ್ರಾಪ್ಯೈತಾವಹೀಂ ಧುರಂ. ಒಂದು ಪ್ರಸಂಗ ಬಂತಾಗ ಅರ್ಜುನಿಗೆ ಇಷ್ಟೆಲ್ಲ ಸಮಸ್ಯೆ ಬಂತು. ಅವರೆಲ್ಲ ಅಪಹರಣ ಮಾಡಿದರು, ಅದೆಲ್ಲ ನಡೀತು. ಆಫೀರ ಶಿಕ್ಷೆ ಆಗಬೇಕಲ್ಲ. ಪಾಂಡವರ ಕೆಲಸ ಮಾಡಲಿಲ್ಲ, ಯಾಕೆ ತ ಹೊರಟು ನಿಂತಿದ್ದಾರೆ ಈಗಾಗಲೇ. ಆದರೆ ಪರೀಕ್ಷಿತ ಕೆಲಸ ಮಾಡಬೇಕು ಅಂತ ಹೇಳಿದರು, ಆತ ಮಾಡಿದ. ಸ್ತ್ರೀಹಾರಿಣಾಂಚ ಮ್ಲೇಚ್ಛಾನಾಂ, ಸ್ತ್ರೀಯರನ್ನು ಅಪಹರಣ ಮಾಡಿದ ಮ್ಲೇಚ್ಛರಿದ್ರಲ್ಲ ಆಭೀರರು, ಅವರನ್ನು ವಧಾಯ ಸಂಹಾರನೇ ಮಾಡಬೇಕು. ಕೆಲವು ಶಿಕ್ಷೆಗಳಿಗೆ ಇವೆಲ್ಲ ಇಲ್ಲ, ಪ್ರಾಯಶ್ಚಿತ್ತ ಏನು ಮಾಡಿಕೊಂಡ್ರೂ ಸಾಧ್ಯ ಇಲ್ಲ. ಉಳಿದವರ ಬೇರೆಯವರು ತಪ್ಪು ಮಾಡಿದಾಗ ಕೊಲ್ಲಬೇಕು, ತಾನೇ ತಪ್ಪು ಮಾಡಿದಾಗ ಕೆಲವು ಪಾಪಗಳಿಗೆ ಏನು ಪ್ರಾಯಶ್ಚಿತ್ತ? ಮರಣ ಅಂತ ಪ್ರಾಯಶ್ಚಿತ್ತ. ಅದು ಅಗ್ನಿ ಪ್ರವೇಶ ಇತ್ತು, ದೇಹ ಬಿಡಬೇಕೆ ಹೊರತು ಏನೋ ಸಣ್ಣ ಪುಟ್ಟ ಹೋಮ ಮಾಡ್ಕೊಂಡು ಮುಗಿಸ್ಬಿಡ್ತಾರೆ ನಡಿ ಅಂತ ಹೇಳಿಬಿಟ್ಟು. ಅದು ತಪ್ಪದು. ಕೆಲವು ಶಿಕ್ಷೆಗಳು ಬೇರೆ ದಾರಿನೇ ಇಲ್ಲ, ಆ ರೀತಿ ಆಗಬೇಕು. ಡಿಸ್ಮಿಸಲ್ ಅಂತ ಇಲ್ಲಿ ಹಾಗೆ ಹೇಳ್ತೇವೆ, ಕೆಲವು ತಪ್ಪುಗಳಿಗೆ ಅಧಿಕಾರದಿಂದ ಡಿಸ್ಮಿಸ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ತನ್ನ ದೇಹನ ತ್ಯಾಗ ಮಾಡಬೇಕಾಗತ್ತೆ. ಅದು ಕೆಲವು ಪ್ರಾಯಶ್ಚಿತ್ತಗಳಿಗೆ ಹೋಮ ಹವನಾದಿಗಳು ಸಾಕು, ಕೆಲವಕ್ಕೆ ಅದು ಸಾಲದು. ಇದು ಹಾಗೆ ಸಣ್ಣ ಬೇರೆ ದೊಡ್ಡ ತಪ್ಪು ಮಾಡಿದವನಿಗೆ ಸಣ್ಣ ಕ್ಷಮೆ ಶಿಕ್ಷೆ ಕೊಟ್ಟರೆ ಅವನು ದೊಡ್ಡ ತಪ್ಪು ಮಾಡ್ತಾನೇ ಇರ್ತಾನೆ. ಮಾಡಿದಾರಲ್ಲ ಹಿಂದೆ 20 ವರ್ಷ ಎನ್ಕ್ವೈರಿ ಮಾಡಿ ₹1,000 ಪೆನಾಲ್ಟಿ. ಅವನು ಶತಕೋಟಿ ಅಧೀಶ. ಅವನು 1,000 ಕೋಟಿ ಏನಂತ ಮೊದಲೇ ಕೇಳಿದ್ರೆ ಇನ್ನೊಂದು ಜಾಸ್ತಿನೇ ಕೊಡ್ತಿದ್ದೆ ಅಂತ ಹೇಳಿದ್ದೆ, ಗೊತ್ತಾಯ್ತಾ? ಅದೇ ಆಗಿರೋದು. ಅದರಿಂದ ಜನ ತಪ್ಪು ಮಾಡೋದು ಖುಷಿ ಪಡ್ತಾರೆ. ಕೋರ್ಟ್ಗೆ ಹೋಗ್ತಾರೆ, ಬದಲು ಹೋಗುತ್ತಾರೆ, ಬದಲೋಗು ಹೋಗಬೇಡ ಅದಿಲ್ಲ, ಬದಲು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಜನ್ಮದಲ್ಲೇ ಸೆಟ್ಲಾಗಲ್ಲ ಅವರು. ಆದರೂ ಕೂಡ ಯಾರ ಪರ ಬರುತ್ತೋ ಗೊತ್ತಿಲ್ಲ, ಆದರೂ ಟೋಕನ್ ಪನಿಷ್ಮೆಂಟ್ ಇದೆಲ್ಲ ಯಾರಿಗೂ ಉಪಯೋಗ ಆಗುತ್ತೆ. ಅದರ ನಿಜವಾದ ನ್ಯಾಯದವರು ಸಫರ್ ಮಾಡಲೇಬೇಕು. ಅಂದರೆ ಗೆದ್ದವನು ಸೋತವನು ಸತ್ತ ಅಂತಾರಲ್ಲ ಕೋರ್ಟಲ್ಲಿ, ಹಾಗಾಗಿ ಅದು ಶಿಕ್ಷೆ ಅಲ್ಲ. ಕೃತಜ್ಞತೆಯನ್ನು ವಧಾಯ ಕೊಲ್ಲಲೇಬೇಕು ಅವರನ್ನು. ಕೊಂದ ಹೋಗ್ಬಿಟ್ಟು ಯುದ್ಧ ಮಾಡಿ ಕೊಂದ ಅವ್ರನ್ನೆಲ್ಲ ಕೂಡ. ರಾಜರಿಗೆ ಹಕ್ಕಿದೆ ಅಲ್ಲ ಬೇಕಾದಷ್ಟು. ಇವತ್ತು ಕೂಡ ಇವತ್ತೇ ರಾಜರು ಇರಬೇಕಾದ್ರೆ ಅವರೆಲ್ಲ ಧರ್ಮಿಷ್ಠರು, ಅಪರೋಷ್ಟ ಜ್ಞಾನಿಗಳವರೆಲ್ಲ. ಕೃತಂಚತೇನ ತತ್ಕರ್ಮ ಓಢ್ರಾ ಪೈತಾಮಹೀಂ ಧುರಂ. ಪಿತಾಮಹರ ಭಾರ, ಧುರ ಅಂದರೆ ಮಗ ಹೊತ್ತವರು, ಗೊತ್ತಾಯ್ತಾ?
ಲಕ್ಷಣೀಯ ನೊಗ ಹೊತ್ತವರಾದ್ದರಿಂದ ಆ ಕೆಲಸವನ್ನು ಮಾಡಲೇಬೇಕು ಮಾಡಿದ ಬೈಂಡಿಂಗ್ ಅದು. ದುಷ್ಟ ಶಿಕ್ಷಣ ಎಂಬುದು ಕ್ಷತ್ರಿಯರಿಗೆ ಬೈಂಡಿಂಗ್ ಅದು, ಶಿಷ್ಟರಿಗೆ ಉಪದೇಶ ಎಂಬುದು ಬ್ರಾಹ್ಮಣರಿಗೆ ಬೈಂಡಿಂಗ್ ಅದು. ಯೋಗ್ಯರಿಗೆ ಉಪದೇಶ ಮಾಡಲೇಬೇಕು ಎಂಬುದೇನದು ಬ್ರಾಹ್ಮಣನ ಕರ್ತವ್ಯ, ಅದು ಅಯೋಗ್ಯನ ಶಿಕ್ಷೆ ಮಾಡಲೇಬೇಕು ಎಂಬುದು ಅವ್ರ ಕರ್ತವ್ಯ. ಮತ್ತು ಸಜ್ಜನ ರಕ್ಷಣೆ ಕೊಡಬೇಕು ಇವರು, ಅವರು ಪ್ರೊಟೆಕ್ಷನ್ ಕೊಡಬೇಕು ಅವರು ಕೂಡ, ಅದು ಕರ್ತವ್ಯ. ಬರೀ ಬದುಕಿಗೆ ಅರ್ಥ ಇಲ್ಲ, ಏನಾದ್ರು ಕೆಲಸ ಮಾಡಲೇಬೇಕು. ಓಢ್ರ ಓಢ್ರು ಓಢ್ರ ಹೊತ್ತಂತಹ, ಧುರಂ ಅಂದರೆ ನೊಗ ಹೊತ್ತ. ಯಾವ ನೊಗ? ಪೈತಾಮಹಿಂ, ತಾತಂದಿರ ರಾಜ್ಯಭಾರದ ನೊಗ ಹೊತ್ತಿದ್ದಾರೆ ಈಗ. ಸೊ ಅವರು ಆದಮೇಲೆ ಇನ್ಚಾರ್ಜ್ ಇತ್ತೆ, ಆದ್ದರಿಂದ ಏನು ಮಾಡಬೇಕು ನೆಕ್ಸ್ಟ್? ಈಗ ಉತ್ತರಾಧಿಕಾರಿ ಕೆಲಸ ಮಾಡಲೇಬೇಕು, ಅದು ಬೈಂಡಿಂಗ್ ಅಂತ ಅರ್ಥ. ಇವತ್ತು ಶ್ರಾದ್ದಭಕ್ಷ ಮಾಡ್ತಾರೆ ಅಂದರೆ ಅದೆಲ್ಲ ಬೈಂಡಿಂಗ್ ಮಾಡಲೇಬೇಕು ಅವರು. ಪಂಚಮಹಾಯಜ್ಞ ಎಂಬುದು ಉಪಕಾರ ಅಲ್ಲದು, ಕರ್ತವ್ಯ. ಅಂಥ ಕರ್ತವ್ಯವನ್ನು ಪೂರೈಸಿದ ಅಂತ ಅರ್ಥ. ಇವತ್ತು ನಾವೇನೇನು ಮಾಡ್ತೇವೆ ಅದೆಲ್ಲ ಕೂಡ ಆಪ್ಷನಲ್ಲ, ಕಂಪಲ್ಸರಿ ಮಾಡಬೇಕಾದ್ದನ್ನು ಆಪ್ಷನಲ್ಲಿ ತಿಳ್ಕೊಂಡಿರೋದು ಕೆಲವರು, ಬಿಡ್ಬೋದು ಅಂತ ತಿಳ್ಕೊಂಡು ಬಿಡಲೇಬೇಕು ಅಂತ ತಿಳ್ಕೊಂಡವರು ಕೆಲವರು. ಸಮಯಂ ಪರಿರಕ್ಷದ್ಭಿ ನ ಪಾರ್ಥೈರೇವ ತತ್ಕೃತಂ ವಾಸುದೇವ ಪದಾ ಸ್ಪೃಷ್ಟ ಭೂಕಂಟಕ ಸಮುದ್ರತಿ. ಸಮಯಂ ಪರಿರಕ್ಷದ್ಭಿ, ಯಾತಕ್ಕೆ ಇವರೇ ಯಾಕೆ ಮಾಡಲಿಲ್ಲ? ಸಮಯ ಅಂದರೆ ಕರಾರು, ನಿಬಂಧನೆ. ಏನು ನಿಬಂಧನೆ ಇತ್ತು? ಪಾರ್ಥೈರೇವ ತತ್ಕೃತಂ, ಪಾರ್ಥೈರೇವ ನ ತತ್ಕೃತಂ. ಪಾಂಡವರು ಯಾತಕ್ಕೆ ಮಾಡಲಿಲ್ಲ ಅಂದರೆ ಅವರು ನಿಬಂಧನೆಗೊಳಗಾಗಿದ್ದರು, ಅದಕ್ಕೋಸ್ಕರ ಮಾಡಲಿಲ್ಲ. ವಾಸುದೇವ ಪದ ಸ್ಪೃಷ್ಟ ಭೂಕಂಟಕ ಸಮುದ್ರತಿ. ವಾಸುದೇವ ಪದ ಸ್ಪೃಷ್ಟ, ಕೃಷ್ಣನ ಪಾದಸ್ಪರ್ಶವಾದಂತಹ ಭೂಕಂಟಕ ಸಮೃದ್ಧಿ, ಭೂಮಿಗೇನು ಕಂಟಕ ಬರ್ತದೆ ಅದನ್ನು ಪರಿಹಾರ ಮಾಡೋದು ಪಾಂಡವರ ಕೆಲಸ. ಆಮೇಲೆ ಇಲ್ಲ, ಇವತ್ತು ರಿಟೈರ್ ಆದ, ನೆಕ್ಸ್ಟ್ ಡೇ ಅವನಿಗೆ ಮಾಡೋಂಗಿಲ್ಲ, ನೆಕ್ಸ್ಟ್ ಡೇ ಅವನಿಗೆ ಪವರ್ ಇಲ್ಲ, ಏನೂ ಮಾಡೋಂಗಿಲ್ಲ, ಅವನು ಅಧಿಕಾರಿ ಅಲ್ಲ. ಅವನು ಎಷ್ಟು ಇಂಪಾರ್ಟೆಂಟ್, ಸಾಯಂಕಾಲ ಏನು ಮಾಡ್ತಾನೆ ಅಷ್ಟು ಕ್ಲೋಸಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ, ಈ ಕೇಸ್ ಮುಗಿತಲ್ಲಿಗೆ ಅವನು ಹ್ಯಾಂಡಲ್ ಮಾಡೋಂಗಿಲ್ಲ. ಮತ್ತೆ ಅರ್ಥ ಆಯ್ತಾ? ಅಲ್ಲಿ ಕೆಲಸ ಅವನಿಗೆ ಇಲ್ಲಿ ಕೆಲಸ ಮಾಡೋಂಗಿಲ್ಲ ಅವನು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತು ನಮಗೆ ಅರ್ಥ ಆಗುತ್ತದೆ. ಇವರು ಸಮಯ ನಿರ್ಬಂಧ ಏನು, ಕೃಷ್ಣ ಪರಂಧಾಮಕೊಂಡು ಹೊರಟು ಬಿಡಬೇಕು, ಅಲ್ಲೇ ನಮಗೆ ಕೆಲಸ ಮುಗೀತು, ರಿಟೈರ್ಮೆಂಟ್ ಇದ್ದಾಗ ಮಾಡಿದರು. ಆದರೆ ಸುಮ್ಮನೆ ಜವಾಬ್ದಾರಿ ಬಿಟ್ಟು ಹೋಗಲಿಲ್ಲ, ಇನ್ಚಾರ್ಜ್ಗೆ ಒಪ್ಪಿಸೋರು ಮಾಡಲೇಬೇಕು ಕೆಲಸ ಅಂತೇಳಿ ಮಾಡಿದ. ಇದರಿಂದ ಏನು ಹೇಗೆ ಕೆಲಸ ಕೊಟ್ಟರು? ನಮ್ಮ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅದು ನಾವು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಬರದೇ ಇರೋದನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ. ನೀವು ಮಾಡಬೇಕಾದ್ದನ್ನು ಮಾಡಬೇಕೇ ಹೊರತು ಅದನ್ನು ಬಿಡಲಕ್ಕೂ ಬರೋದಿಲ್ಲ, ಮಾಡದೇ ಇರಲಿಕ್ಕೂ ಬರೋದಿಲ್ಲ. ವಾಸುದೇವ ಪದ, ವಾಸುದೇವ ಕೃಷ್ಣ, ಆತನ ಪಾದದಿಂದ ಸ್ಪೃಷ್ಟ ಭೂಕಂಟಕ ಸಮುದ್ರತಿ, ಪಾದಸ್ಪರ್ಶದಿಂದ ಕೂಡಿದಂತಹ ಭೂಮಿಗೆ ಒದಗತಕ್ಕಂಥ ಕಂಟಕವನ್ನು ಕಂಟಕ ಅಂದರೆ ಮುಳ್ಳು, ಉದ್ಧತಿ ಅಂದರೆ ಕಿತ್ತೋದು, ಇಲ್ಲಿ ಕಂಟಕ ಅಂದರೆ ವಿರೋಧ, ವೈರಿಗಳದು, ಅದರ ಪರಿಹಾರ ಮಾಡೋದು ಅಂತ ಅರ್ಥ. ಸಮಯ ಪಾಂಡವಾನಾಂ ಹಿ ತಸ್ಯೈವ ಅನುಗತಿ ಪರಂ. ಜೊತೆಗೆ ಇನ್ನೇನು ಮಾಡೋಂಗಿಲ್ಲ ಅಷ್ಟೇ ಅಲ್ಲ, ಸಮಯ ಪಾಂಡವಾನಾಂ ಹಿ ತಸ್ಯೈವ ಅನುಗತಿ ಪರಂ. ಕೃಷ್ಣರನ್ನು ಅನುಸರಿಸಿ ಹೋಗಬೇಕು, ಗತಿ ಅನುಗತಿ. ಪರಂಧಾಮಕ್ಕೆ ಹೊರಟ ಬೇರೆ ಇವರು ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಬೇಕು. ಇವರು ಆ ನಿಯಮ ಇತ್ತಾದ್ದರಿಂದ ಅವರು ಮಾಡಲಿಲ್ಲ. ಇದೆಲ್ಲ ಯಾತಕ್ಕೆ ಕೊಟ್ಟರು? ಅವ್ರ ಕರ್ತವ್ಯ. ಇಷ್ಟು ದಿವಸ ಮಾಡಿದವ್ರು ಯಾಕೆ ಬಿಟ್ಟರು ಅಂಬೋದಕ್ಕೆ ಸಮಜಾಯಿಷಿ ಕೊಡಬೇಕಲ್ಲ, ಅಂದು ಕೊಟ್ಟರು. ಅದಿಲ್ಲದೆ ಹೋಗಿದ್ದರೆ ಪಾಂಡವ್ರದ್ದು ಕರ್ತವ್ಯ ಲೋಪ ಅಂತಾಗುತ್ತೆ, ಲೋಪ ಆಗಿಲ್ಲ ತಿಳಿಸಿದರು. ಸಮಯ ಪಾಂಡವಾನಾಂ ಹಿ ತಸ್ಯೈವ ಅನುಗತಿ ಪರಂ. ಇದು ಪರಂ ಸಮಯ, ಶ್ರೇಷ್ಠವಾದ ನಿಬಂಧನೆ ಇದು. ಅನುರಜದ್ಭಿ ವಿಶ್ವೇಶಂ ನ ಅಸ್ಮಾಭಿಃ ಭೂಸ್ತದುಜ್ಜಿತ ಭೋಜ್ಯ ರಕ್ಷಾಪಿ ವಾ ತೇಷಾಂ ಇತ್ಯೇವ ಸಮಯಃ ಪುರಾ. ಅನುರಜದ್ಭಿಃ ವಿಶ್ವೇಶಂ ನ ಅಸ್ಮಾಭಿಃ ಭೂಃ ತದುಜ್ಜಿತ ಭೋಜ್ಯ ರಕ್ಷಾ ಅಪಿ ವಾ ತೇಷಾಂ ಇತ್ಯೇವ ಸಮಯಃ ಪುರಾ. ಅನುವ್ರಜದ್ಭಿಃ ವಿಶ್ವೇಶಂ, ವಿಶ್ವೇಶನಾದ ಕೃಷ್ಣನನ್ನು ಅನುಸರಿಸಿ ಹೊರಟಾಗ ನ ಅಸ್ಮಾಭಿಃ ಭೂಹು, ನಮ್ಮಿಂದ ತದುಜ್ಜಿತಾ ಭೂಹು, ಕೃಷ್ಣನಿಲ್ಲದೆ ಇರತಕ್ಕಂಥ ಭೂಮಿಯನ್ನು ಭೋಜ್ಯ ನಭೋಜ್ಯ ನರಕ್ಷ, ಭೋಗಿಸಬಾರ್ದು, ರಕ್ಷಿಸಲೂಬಾರ್ದು. ಯಾವ ಬೆನಿಫಿಟ್ಸು ತಗೋಗಿಲ್ಲ, ಆಮೇಲೆ ಯಾವ ಬೆನಿಫಿಟ್ಸೂ ಇಲ್ಲ, ಯಾವ ಇದೂ ಇಲ್ಲ, ಡ್ಯೂಟಿ ಮುಗೀತಲ್ಲಿಗೆ. ಆದ್ದರಿಂದ ಪದವಿಯಲ್ಲಿರ್ತೇನೆ ಕೆಲಸ ಮಾಡೋದಿಲ್ಲ ಅಂತ ಹೇಳಾಗಿಲ್ಲ. ಕೊನೆಯ ಮೂಮೆಂಟ್, ಲಾಸ್ಟ್ ಮೊಮೆಂಟ್ವರೆಗೂ ಆತನ ಅವಕಾಶ ಇದೆ, ಲಾಸ್ಟ್ ಮೊಮೆಂಟ್ವರೆಗೂ ಮಾಡ್ಬೋದು. ಆಮೇಲೆ ಮಾಡಲೇಬಾರ್ದು, ಆಗ ಮಾಡಲೇಬೇಕು, ಅದು ಮುಗಿದಿತ್ತು, ಅದಕ್ಕೆ ಹಾಗೆ ಮಾಡಿದ್ದು. ಹೇಳಿ. ಹಾಂ ತೋರಿಸ್ತಾರೆ, ಹೌದು. ಹೌದು, ಇರಲಿಲ್ಲ. ಅದು ಯಾವಾಗ, ಅದು ಯಾಕೆ ಹೇಳಿದ್ರು ಅದನ್ನು?
ಹೇಳಿ ಅವ್ರ ಪ್ರಶ್ನೆ ಏನು ಗೊತ್ತಾ, ಆಲೆ ಪರೀಕ್ಷಿತ ರಾಜ ಬಂದು ಹೋಗಿಬಿಟ್ಟಿದ್ದಾನಾಗಲೇ ಜನಮೇಜ ನೋಡಬೇಕು ಅಂತ ಕೇಳಿದ, ತೋರಿಸಿದ್ರು ವೇದವ್ಯಾಸರು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಈ ಪರೀಕ್ಷಿತರೇ ಪಟ್ಟಾಭಿಷೇಕ ಮಾಡಿದ್ರು ಅಂತ ಹೇಳ್ತಾರಲ್ಲ, ಪರೀಕ್ಷಿತರಾಜನೇ ಇಲ್ಲಲ್ಲ ಅಂತ ಅವ್ರ ಪ್ರಶ್ನೆ ಈಗ. ಹೌದಾ ಆಯಿತಾ, ಇವ್ರ ಉತ್ತರ ಕೊಡಬೇಕು. ಮುಂದೆ ನಡೆದ್ರೆ ಮೊದಲೇ ಹೇಳಿದ್ರು ಅಷ್ಟೇ. ಪರೀಕ್ಷಿತ ರಾಜನೆಲ್ಲ ಕೇಳ್ತಾ ಇದ್ದೆ ಜನಮೇಜಯ ರಾಜ, ನಾನೇ ತೋರಿಸಿ ಅಂತ ಕೇಳಿದ, ಅದು ತೋರಿಸಿದ್ರು ಅಷ್ಟೇ ಹೊರತು ಅಲ್ಲಿ ಪ್ರಸಂಗ ಬಂತು ಅಂತ ಹೇಳಿದ್ರು ಅಷ್ಟೇ ಹೊರತು ನಡೆದಿದ್ದಾಗಲ್ಲ. ಅದು ನಡೆದಿದ್ದು ಆ ಕಥೆ ಹೇಳಬೇಕಾದ್ರೆ, ಆ ಕಥೆ ಹೇಳ್ತಿರೋದು ಜನಮೇಜಯ ರಾಜನಿಗೆ. ಅಷ್ಟೇ ಪರೀಕ್ಷಿತ ರಾಜ ಕೂಡ ವೈಕುಂಠಕ್ಕೆ ಹೋಗಿಬಿಟ್ಟಿದ್ದಾರೆ, ಗೊತ್ತಾಯ್ತಾ. ಆಮೇಲೆ ಮೊದಲು ಹೇಳಿದ್ರು ಅಷ್ಟೇ, ಗೊತ್ತಾಯ್ತಾ. ನಡೆದು ಮೊದಲು ಯಾಕೆ ಪ್ರಸಂಗ ಬಂತು ಅಂತ ಅದು ಕೇಳಿದ ಅಲ್ಲಿ ಅಂತ ಹೇಳಿದರು ಅಷ್ಟೇ. ಪ್ರಸಂಗ ಕಥೆ ಹೇಳ್ತಿರ್ಬೇಕಾದ್ರೆ ಮಧ್ಯೆ ಕೇಳಿಬಿಟ್ಟ ಅದ, ಅದಕ್ಕೆ ತೋರಿಸ್ಬಿಟ್ರು ಅಷ್ಟೇ. ಕತೆ ಹೇಳಬೇಕಾದ್ರೆ ಮಧ್ಯೆ ಕೇಳಿದ, ಆಮೇಲೆ ನಡೆದಿದ್ದ ಕಥೆ ಮಧ್ಯೆ ಕೇಳಿದ್ರು ಅಷ್ಟೇ ಹೊರತು ನಡೆದಿದ್ದು ಪ್ರಸಂಗನೇ ಬೇರೆ. ಪರೀಕ್ಷಿತರಾಜಿದ್ದ ನಡೆದಿದ್ದಲ್ಲ, ಅದು ಹೊರಟ ಮೇಲೆ ನಡೆದಿದ್ದು. ಕಥೆ ಹೇಳ್ತಿರೋದು ಮಹಾಭಾರತ ಯಾವಾಗ, ಎಲ್ಲ ಆದಮೇಲೆ. ಆ ಕಥೆ ಹೇಳ್ಬೇಕಾದ್ರೆ ಕೇಳಿದ ಅಂತ ಆಗ ಹೇಳಿದ ಅಷ್ಟೇ, ಆದ್ದರಿಂದ ಸಮಸ್ಯೆ ಬರಲಿಲ್ಲ. ಕಥೆ ಇನ್ನೂ ಕಥೆಯ ಪ್ರಸಂಗ ಅದು. ಇತಿಹಾಸ ನಡೀತಾ ಇದೆ, ಇತಿಹಾಸ ಹೇಳೋದು ಬೇರೆ, ಇತಿಹಾಸ ನಡೆಯೋದು ಬೇರೆ. ನಡಿಬೇಕಾದ್ರೆ ನಡೆದಿಲ್ಲ, ಹೇಳ್ಬೇಕಾದ್ರೆ ನಡೆದೋಗಿತ್ತು. ಅದಕ್ಕೆ ಅದು ಕೇಳಿದ, ನನಗೆ ತೋರಿಸ್ತೀನಿ ಅಂತ ತೋರಿಸಿದ್ರೆ ಅಷ್ಟೆ. ಒಳ್ಳೆಯದು, ಪ್ರಶ್ನೆ ಒಳ್ಳೆಯದು. ಯಾಕೆಂದರೆ ಕನ್ಫ್ಯೂಷನ್ ಆಗಿಬಿಟ್ಟು ಈ ಥರ ಆಗುತ್ತದೆ. ಕತೆ ಹೇಳಬೇಕಾದ್ರೆ ನಡೆದಿದ್ದಾಗಲೇ ಅದು ಸಂಶಯ ಇಲ್ಲ, ಆದರೆ ಆ ಕತೆ ಹೇಳಿದ್ದು ನಡೆದಾದ ಮೇಲೆ, ಆದ್ದರಿಂದ ಸಮಸ್ಯೆಗೆ ಅವಕಾಶವೇ ಇಲ್ಲ. ಸಮಯ ಪಾಂಡವಾನಾಂ ಹಿ ತಸ್ಯೈವ ಅನುಗತಿ ಪರಂ ಅನುರುಜದ್ಭಿ ವಿಶ್ವೇಶಂ ಇದೆಲ್ಲ ಏನು ಸಂಕಲ್ಪ ಗೊತ್ತಾ, ನಮ್ಮದು ಹಾಗೇನೆ. ಎಲ್ಲಿವರೆಗೂ ದೇಹದಲ್ಲಿ ಪ್ರಾಣ ದೇವರಿರ್ತಾನೋ ಅಲ್ಲಿ ಅವೇ ಸತ್ತು ಹೋದ, ಕೆಲಸ ಮುಗಿತಲ್ಲಿ, ಏನು ಮಾಡಾಗಿಲ್ಲ. ದೇವರು ಬಿಟ್ಟ ಅಂದರೆ ಬಿಟ್ಟು, ಅಲ್ಲಿ ಭೂ ಅಂದರೆ ನಮ್ಮದೇ ಭೂ ಶರೀರ. ಅದು ಎಲ್ಲಿವರೆಗೂ ಕರ್ತವ್ಯ ಕರ್ಮ ಬದುಕಿರೋವರೆಗೂ ಫಲವಿದು ಬಾಳದುದಕ್ಕೆ ಕೊನೆ ಮುಗಿತಲ್ಲಿಗೆ ಅಲ್ಲಿ ಕೆಲಸ ಆಯಿತು. ಅದು ನಿರ್ಬಂಧ ಇರಲೇಬೇಕದು. ಸಮಯ ಪುರ ಭೋಜ್ಯ ರಕ್ಷಾವಾಪಿ. ಇನ್ನೂ ನೀವು ರಕ್ಷಣೆ ಮಾಡೋದಿಲ್ಲ, ಊಟ ಮಾಡ್ಕೊಂಡಿರ್ತೀವಿ ಹಾಗೆ ಹೇಳಾಗಿಲ್ಲ. ಏನು ಮಾಡಬೇಕದನ್ನು, ಭೋಜ್ಯನೂ ಅಲ್ಲ ರಕ್ಷಣೂ ಅಲ್ಲ, ಎರಡನ್ನೂ ತ್ಯಾಗ ಮಾಡಬೇಕು. ಇದು ಪಾಸಿಟಿವು, ಅದು ಯುದ್ಧ ಕಷ್ಟಪಡಬೇಕು. ಇದು ಕೂತಲ್ಲೇ ಊಟ ಮಾಡೋದು, ಎರಡನ್ನೂ ಮಾಡಬಾರ್ದು. ದೇವರಿಲ್ಲ ಅಂದರೆ ಊಟ ಇಲ್ಲ, ದೇವರಿಲ್ಲ ಅಂದರೆ ರಕ್ಷಣೆ ಕೆಲಸ ಇಲ್ಲ. ಅದು ನೈವೇದ್ಯ ಆಗಿಲ್ಲ ಅಂದರೆ ಊಟ ಇಲ್ಲ. ಹೊತ್ತು ಅಡುಗೆ ಬೇಕಾಷ್ಟಾಗಿದೆ, ಅಡುಗೆ ಊಟ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಜನ, ಇವ್ರು ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸಮಯ ಪುರ ತತ್ರ ಕಾಲಿ. ಆ ವಿಷಯ ಮುಗೀತು, ಆ ಘಟ್ಟ ಮುಗೀತೀಗ. ತತ್ರ ಕಾಲಿ ಇದು ಅನೇಕ ಪ್ರಶ್ನೆಗೆ ಉತ್ತರ. ಅದು ಯಾಕೆ ಪರೀಕ್ಷೆ ಆಗಿರೋ ಹೊತ್ಕೊಂಡು ಹೋಗಿಬಿಟ್ರೆ ಅವರೆಲ್ಲ ಕೂಡ. ಅವ್ರು ಹೇಳೋರು ಕೇಳೋರಿಲ್ವ ಅವರಿಗೆ, ಗೊತ್ತಾಯ್ತು. ಅವರೇನು ಪಾಪ ದೇಹತ್ಯಾಗ ಮಾಡಿದ್ರು, ಏಕಾದಶಿ ಮಾಡಿದ್ರು, ಸರಿಯೇ ಗೋವಿಂದ ಏಕಾದಶಿನ. ಆದರೆ ಅವ್ರಿಗೆ ಶಿಕ್ಷೆನೇ ಆಗಲಿಲ್ವಲ್ಲ ಅಂತ ಕೇಳಿದ್ರೆ ಶಿಕ್ಷೆ ಆಯಿತು ಅಂತ ಹೇಳಿದ. ಭೋಜ್ಯ ರಕ್ಷಾಪಿವ ಈ ಪ್ರಶ್ನೆ ಬಂದು, ಪರೀಕ್ಷಿತ ರಾಜನೇ ಮಾಡೋ ಕೆಲಸ ಅರ್ಜುನೇ ಮಾಡೋಕ್ಕಾಗ್ತಿದ್ದಿಲ್ವಾ, ಆಗಲಿಲ್ಲ. ಯಾಕೆ, ಆತನಿಗೆ ಆ ಕಾಲ ಕೃಷ್ಣ ಇಲ್ಲ, ಆದರೆ ಮೈನಸ್ ಪಾಯಿಂಟ್ ಆಯಿತು. ಅವರಿಗೆ ಶಾಪ ಇತ್ತು, ಶಾಪ ನಿಧರಿಸೋ ಶಕ್ತಿ ಇರಲಿಲ್ಲ. ಇವೆಲ್ಲ ಕಾರಣದಿಂದ ಸೋತ. ಈತನ ಸಮಸ್ಯೆ, ಆ ಸಮಸ್ಯೆ ಇರಲಿಲ್ಲ ಪರೀಕ್ಷಿತ ರಾಜನಿಗೆ, ಆದ್ದರಿಂದ ಈತರ ಕೈಲಿ ಮಾಡೋಕ್ಕೆ ಸಾಧ್ಯವಾಯಿತು. ಭೋಜ್ಯ ರಕ್ಷಾಪಿವ ತೇಷಾಂ ಇತ್ಯೇವ ಸಮಯ ಪುರ ತತ್ರ ಕಾಲಿ ಭೀಮಭಾರ್ಯ ವೈಷ್ಣವಂ ಯೋಗಮಾಸ್ಥಿತ ಕೃಷ್ಣಯ ಏಕತ್ವಮಾಪನ್ನ ತ್ಯಕ್ತ್ವಾ ದೇಹಂತು ಮಾನುಷಂ. ತತ್ರ ಕಾಲಿ ಭೀಮಭಾರ್ಯ ವೈಷ್ಣವಂ ಯೋಗಮಾಸ್ಥಿತ ಕೃಷ್ಣಯ ಏಕತ್ವಮಾಪನ್ನ ತ್ಯಕ್ತ್ವಾ ದೇಹಂತು ಮಾನುಷಂ. ಈಗ ಕಾಳಿದೇವಿ ಯಾರು, ಸಾಕ್ಷಾತ್ ಭಾರತೀ ದೇವಿ. ಯಾರಿಲ್ಲ ಅದರಲ್ಲಿ, ಬೇರೆ ದೇವರುಗಳ ಆವೇಶ ಇಲ್ಲ. ದ್ರೌಪದಿ ದೇಹದಲ್ಲಿದ್ದಾಗ ಆವೇಶ ಇಲ್ಲ, ಕೇವಲ ಭಾರತೀ ಸಾ ಅಂತ ಹೇಳಿದ್ದಾರೆ. ಅವರೇನು ಮಾಡಿದರು, ಭೀಮಭಾರ್ಯ ವೈಷ್ಣವಂ ಯೋಗಮಾಸ್ಥಿತ ಕೃಷ್ಣಯ ಏಕತ್ವಮಾಪನ್ನ ಹಾಕಿ ದ್ರೌಪದಿಯೊಂದು ಐಕ್ಯ ಹೊಂದ್ಬಿಟ್ರು. ಹಿಂದೆ ನಡೆದಿದೆ. ನೀಲ ವಿದುರ ಧರ್ಮರಾಜ ಎಲ್ಲ ಮಾಡ್ತಾ ಬಂದಿದ್ದಾರೆ. ಇದೊಂದು ನಿಯಮ ಇದೆ. ಏನು ನಿಯಮ, ಎರಡು ಅವತಾರ, ಒಬ್ಬದೇ ದೇವತೆ ಎರಡು ಅವತಾರಗಳು ಭೂಮಿಯಲ್ಲಿದ್ದಾಗ ಒಂದು ಅವತಾರ ಇನ್ನೊಂದರಲ್ಲಿ ಸೇರಿಬಿಟ್ಟು ಆಮೇಲೆ ಹೋಗಬೇಕು ಹೊರತು ಈಗ ಹೋಗಾಗಿಲ್ಲ ಅವರು. ಅದು ಯಾವ ಅವತಾರ ಯಾವುದ್ರಲ್ಲಿ ಸೇರಬೇಕು ಅಂತ ಪ್ರಶ್ನೆ. ಈಗ ಮೊದಲು ಮಾಡಿದ್ದು ಎರಡನೇದರಲ್ಲಿ ಸೇರಬೇಕು. ಮೊದಲು ಮಾಡಿದ ಅವತಾರ ಎರಡನೇದರಲ್ಲಿ ಸೇರಬೇಕು. ವಿದುರ ಮೊದಲು ಹುಟ್ಟಿದವನು, ಧರ್ಮರಾಜ ಆಮೇಲೆ ಅವಳು ನೀಲಾದೇವಿ, ಮೊದಲನೇ ಲೀಲಾದೇವಿ, ಎರಡನೇ ಲೀಲಾದೇವಿ. ಎರಡನೇ ಲೀಲಾದೇವಿ ಮದುವೆ ಆದಮೇಲೆ ಮೊದಲನೇ ಲೀಲಾದೇವಿ ಏನು ಮಾಡಿದ್ಲು, ಎರಡನೇ ಲೀಲಾದೇವಿಯಲ್ಲಿ ಐಕ್ಯ ಹೊಂದಿದ್ಲು. ಈ ರೀತಿ ಈಗ ಸಮಸ್ಯೆ ಬಂತು. ದ್ರೌಪದಿ ಮೊದಲು ಹುಟ್ಟಿದ್ದೋ ಕಾಳಿ ಮೊದಲು ಹುಟ್ಟಿದ್ದೋ, ಯಾಕೆ
ಹಾಂ ಹೌದು ಅಲ್ಲ, ಅವತಾರ ಮೊದಲು ಮಾಡಿದ್ದೆ ಯಾರು? ದ್ರೌಪದಿಯರ ಕಾಳಿನ? ಕಾಳಿ ಮೊದಲು ಮಾಡಿದ್ದ. ವಿವಾಹ ಆಗಿದ್ದ ಆಮೇಲೆ. ಮೊದಲಾಗಿ ದ್ರೌಪದಿ ಸ್ವಯಂವರ, ಆಮೇಲೆ ಕಾಳಿ ಸ್ವಯಂವರ. ಅರ್ಥ ಆಯ್ತಾ? ಅವತಾರ ಮಾಡಿದ ಫಸ್ಟ್ ಆ ರೂಪ, ಆಮೇಲೆ ದ್ರೌಪದಿ ರೂಪ. ದ್ರೌಪದಿ ಹಾಗಿದ್ರೆ ಏನಾಗಬೇಕಾಗಿತ್ತು? ಭಾರಿ ಚಿಕ್ಕವರಾಗಬೇಕಾಗಿತ್ತು. ಹುಟ್ಟದಲ್ಲೇ ಉತ್ಪತ್ತಿ ಸರ್ವಜ್ಞ ಸರ್ವಾಭರಣ ಭೂಷಿತ ಆದ್ದರಿಂದ ಹಾಗಾಯಿತು. ಮೊದಲು ಹುಟ್ಟಿದ್ದು ಕಾಳಿ, ಸ್ವಯಂವರ ಆಗಿದ್ದು ಆಮೇಲೆ. ಮೊದಲು ದ್ರೌಪದಿ ಸ್ವಯಂವರ ಆಗಿದ್ದು ಮೊದಲು. ಇಷ್ಟೇ ವ್ಯತ್ಯಾಸನೇ ಹೊರತು ಏನಿಲ್ಲ. ಅವತಾರ ಕ್ರಮದಲ್ಲಿ ಕಾಳಿನೇ ಮೊದಲು ಅವತಾರ ಮಾಡಿದ್ದು. ಮೊದಲು ಯಾವ ರೂಪ ಆಯ್ಕೆ ಆಗಬೇಕೀಗ? ಕಾಳಿ ರೂಪನೇ. ಯಾವ ರೂಪದಲ್ಲಿ? ದ್ರೌಪದಿ ರೂಪದಲ್ಲಿ. ಆಯ್ತದು. ಇದರಿಂದ ಅದು ಒಂದು ಸಮಸ್ಯೆ ಪರಿಹಾರ. ಇವೆಲ್ಲ ನಿಯಮಗಳು ಗೊತ್ತಿಲ್ಲದೆ ಹೋದರೆ ಎಷ್ಟೋ ಕಡೆಗೆ ಅರ್ಥ ಇದ್ಯಾಕೆ ಹೀಗಾಗುತ್ತೆ ಅಂತ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛೇದಂ ಮತ್ತು ನಿಯಮ ಹೇಳಿದ್ದಾರೆ, ಅಪ್ಲೈ ಮಾಡ್ತಾ ಹೋಗ್ಬೇಕಲ್ಲ. ಹಾಂ ಹಾಂ ಯಾವುದಾಗಿತ್ತು? ನೀಲಾದೇವಿ ಆಗಿತ್ತು ಅಷ್ಟೇ. ಕೃಷ್ಣನ ಹೆಂಡತಿ ಮೊದಲನೇ ನೀಲಾದೇವಿ 2 ಸತ್ ಮದುವೆ ಆಗಿದ್ದು ಕೃಷ್ಣ. ಮೊದಲನೇ ಕಡೆಯಾಗಿ ಸೋದರ ಮಾವನ ಮಗಳಾಗೆ ಹುಟ್ಟಿದ್ಲು. ಇಲ್ಲಿ ಬೇರೆ ರಾಜನ ಮಗಳಾಗಿ ಹುಟ್ಟಿದ್ಲು. ಗೊತ್ತಾಯ್ತಾ? ಎರಡೂ ನೀಲಾದೇವಿನೇ. ಮೊಟ್ಟ ಹಾಕಿ ಪರ ಕೇಳಿದ್ಲು, ನಾನು ಕೃಷ್ಣಾವತಾರದಲ್ಲಿ ಎಲ್ಲರಿಗಿಂತ ಮೊದಲು ಮದುವೆ ಆಗಬೇಕು, ಉಪನಯನಕ್ಕಿಂತ ಮುಂಚೆ ಆಗಬೇಕು ಅಂತ ಕೇಳಿದ್ಲು. ಅದಾಗೋಗ್ಬಿಡ್ತು. ಆಮೇಲೆ ಇಲ್ಲಿ ನೀಲಾದೇವಿ ಸ್ವಯಂವರ ಆಯ್ತು. ಸ್ವಯಂವರ ಆದಮೇಲೆ ಏನು ಮಾಡಬೇಕೀಗ? ಆ ರೂಪ ತಕ್ಷಣ ಏನಾಯ್ತು? ಈಗ ಈ ರೂಪದಲ್ಲಿ ಐಕ್ಯ ಹೊರಟು. ಆ ರೂಪದ ಕೆಲಸ ಮುಗೀತು. ಮೊದಲು ಬಂದಿದ್ದ ಆಮೇಲೆ. ಇದು ವೆರಿ ಇಂಪಾರ್ಟೆಂಟ್. ರಿಟೈರ್ಮೆಂಟ್ ಇದ್ದಾಗ ಫಸ್ಟ್ ಬಂದವ್ರು ಫಸ್ಟ್ ರಿಟೈರ್ ಆಗಬೇಕಲ್ಲ, ಆ ಕ್ರಮದಲ್ಲಿ ಅಷ್ಟೇ. ಹಾಂ, ಯಾರಕ್ಕೆ ಮೊದಲು ಹುಟ್ಟಿದ್ದ್ಯಾರು? ದ್ರೋಣಾಚಾರ್ಯ. ಅದು ಯಾತಕ್ಕೆ? ನಾರ್ಮಲ್ ಕಂಡೀಷನ್. ಯುದ್ಧ ಮತ್ತು ಸ್ಪೆಷಲ್ ಅದು, ಅದಕ್ಕೆ ಅಪ್ಲೈ ಆಗಲ್ಲ. ಯುದ್ಧದಲ್ಲಿ ನಡೆದಾಗ ಅದೆಲ್ಲ ಅಪ್ಲೈ ಆಗಲ್ಲ. ಅದಕ್ಕೆ ಆಚಾರ್ಯ ಮಾತು ಹೇಳಿ, ಹಿಂದಿನ ಕಾಲಕ್ಕೆ ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಇಚ್ಛಾಮರಣೆ ಆಗಿದ್ದರು. ಆ ಯುಗದಲ್ಲಿ ಸಾಮಾನ್ಯವಾಗಿ ಇಚ್ಛಾಮರಣೆಗಳಾಗಿದ್ದರು. ಅವರು ಸಾಯೋದಕ್ಕೆ ಎರಡೇ ದಾರಿ. ಇಲ್ಲ ಇಚ್ಛೆಪಟ್ಟು ಸಾಯಬೇಕು, ಇಲ್ಲ ಹೋದರೆ ಯುದ್ಧದಲ್ಲಿ ಸಾಯಬೇಕಷ್ಟೆ. ಯುದ್ಧದಲ್ಲಿ ಸಾಯ್ಬೇಕಾದ್ರೆ ಯಾವುದೂ ಲೆಕ್ಕ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಲೆಕ್ಕ ಬರಲಿಲ್ಲ. ಇದರಲ್ಲಿ ಏನಾಗಬೇಕಾಗಿತ್ತು? ದ್ರೋಣಾಚಾರ್ಯರು ಯುದ್ಧದಲ್ಲಿ ಐಕ್ಯ ಆಗಬೇಕಾಗಿತ್ತು. ಆ ಸಂಭಾರಣೆ ಆಗೋಯ್ತು ಅದಕ್ಕೆ. ಆದರೆ ಒಂದು ನಡೀತು. ಏನದು? ಮೊದಲ ಅವತಾರ ಮಾಡಿದ್ದು ಮೊದಲು ಹೋಯಿತು, ಅದು ವ್ಯತ್ಯಾಸ ಆಗಲಿಲ್ಲ. ಆದರೆ ಐಕ್ಯ ಆಗಲಿಲ್ಲ ಅಷ್ಟೇ. ಯಾಕೆ? ಎಕ್ಸೆಪ್ಷನ್ ಅದು. ಇದಲ್ಲ, ಏನಲ್ಲಿದು ನಾರ್ಮಲ್ ಡೆತ್ ಅಲ್ಲ, ಅದು ಸ್ಪೆಷಲ್ ಆಗಿದ್ದರಿಂದ ನಾಟ್ ಅಪ್ಲಿಕಬಲ್. ಒಂದು ಸಾಮಾನ್ಯ ಒಂದು ಇದು ನೋಡಿ, ಜನರಲ್ ಇರುತ್ತೆ, ಒಂದು ವಂಶ ಇರುತ್ತೆ ಅಂತ ತಿಳ್ಕೊಂಬೇಡಿ. ಜನರಲ್ ಇವತ್ತೇ ನಡೆಯುತ್ತೆ ಅದು. ಇವ್ರು ಎಷ್ಟೇ ಬಾಯಲ್ಲಿ ಏನೇನೇ ಮಾತಾಡಿದ್ರು ಕೂಡ DNA ಎಲ್ಲ ಮಾಡ್ತಾರಲ್ಲ, ಕರೆಕ್ಟಾಗಿರುತ್ತೆ. ಏನದು? ಒಂದು ಮನೆತನದಲ್ಲಿ ಸಾಮಾನ್ಯವಾಗಿ ಲಾಂಗ್ ಲೈಫ್ ಇರುತ್ತೆ. 70-80 ಕಾಮನ್ ಕೆಲವು ವಂಶದಲ್ಲಿ ಸಾಮಾನ್ಯ. ಯಾರೋ ಹೇಳ್ತಿದ್ರು ಒಬ್ಬರು, 60 ವರ್ಷ ಆಗಿತ್ತು. ನಮ್ಮದು 60 ವರ್ಷ, ಈ ವರ್ಷ ಹೋಗೋ ಲಕ್ಷಣ ಇದ್ದರೆ ಹೋಗೇ ಬಿಟ್ರೆ 60 ವರ್ಷಕ್ಕೆ. ಅವ್ರು ಬೇರೆ ಎಲ್ಲರೂ 60 ವರ್ಷಕ್ಕೆ ಹೋದವ್ರೆ ಅಂತ ಹೇಳಿಬಿಟ್ಟು. ಅಂದರೆ ಸಮಾಜದಲ್ಲಿ ನಡೆಯುತ್ತೆ. ಆದರೆ 90 ವರ್ಷ ಬದುಕೋರ ಮೇಲೆ 30 ವರ್ಷಕ್ಕೆ ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರೆ. ಇದಕ್ಕೆ ಅಪ್ಲೋದು ಆ್ಯಕ್ಸಿಡೆಂಟ್ ಅದು. ಗೊತ್ತಾಯ್ತಾ? ಅದು ಇದರದಲ್ಲ. ನಾರ್ಮಲ್ ಲೈಫ್ ಆಗಿದ್ದರೆ ಇದ್ದ. ಆ್ಯಕ್ಸಿಡೆಂಟ್ ಆಗೋದು ಬೇರೆ ಕಾರಣ ಅದು. ಆದ್ದರಿಂದ ನಾಟ್ ಅಪ್ಲಿಕಬಲ್. ಅರ್ಥ ಆಯ್ತಾ ಈಗ? ಸೊ ಇದು ಯುದ್ಧ ಆಗೋದು ಬೇರೆ ಆಯ್ತಾ ಆದ್ದರಿಂದ ನಾಟ್ ಅಪ್ಲಿಕಬಲ್. ಆದರೆ ಒಂದು ನಿಯಮ ಬಿಡಲಿಲ್ಲ. ಮೊದಲು ಬಂದವ್ರು ಮೊದಲು ಹೋಗಬೇಕು ಅನ್ನೋ ಬಿಡಲಿಲ್ಲ, ಅದು ಉಳೀತು. ಅದಕ್ಕೆ ಬ್ರಾಹ್ಮಣ ಗಲಾಟೆ ಮಾಡಿದ್ದ. ನಾ ಅಪ್ಪ ಬದುಕಿದ್ದೇನೆ, ಮಗ ಹೇಗೆ ಹೋದ ಅಂತ ಕೇಳಿದ್ದು ಅದಕ್ಕೇ. ಮುಂದೆ ಬರುತ್ತೆ, ಅದೇ ಹೇಳ್ತಾರೆ. ಈಗ ಮುಂದಿನ ಪ್ರಶ್ನೆ ಅದೇ, ಉತ್ತರ ಕೊಡಬೇಕಲ್ಲಿ, ಕೊಡ್ತಾರೆ ಈಗ. ಹಾಂ ಹಾಂ ಮತ್ತು ಇನ್ಯಾರು ಹೊಂದಬೇಕೀಗ? ಐಕ್ಯ ದೇವ ಇನ್ಯಾರು ಹೊಂದಬೇಕೀಗ? ಒಬ್ಬರಲ್ಲೊಬ್ರು ಐಕ್ಯ ಹೊಂದ್ಬೇಕಾದ್ರೆ ಏನಾಗಿರ್ಬೇಕು ಅವ್ರಿಗೆ? ಫಸ್ಟು ಮೊದಲು ರೂಪ ಹೆಚ್ಚಿರ್ಬೇಕು, ಸಾಂಸರಾಗಿರ್ಬೇಕು ಫಸ್ಟ್ ಅವರು. ನಿರಂಸರಿಗೆ ನಾಟ್ ಅಪ್ಲಿಕಬಲ್ ಇದು. ಗೊತ್ತಾಯ್ತಾ? ನಿರಂಸರಿಗೆ ನಾಟ್, ಸಾಂಸರಿಗೆ ಮಾತ್ರ, ಸಾಂಸ ದೇವತೆಗಳಿಗೆ. ಇವತ್ತು ಸುಮಾರಾಗಿ ಅದು ನಿಯಮ ಆಗಲ್ಲ, ಉಳಿದವರಿಗೆ ಅಪ್ಲಿಕಬಲ್ ಅಲ್ಲ. ನಿರಂಸರಿಗೆ ಅದು ಯಾವುದು ಅಪ್ಲಿಕಬಲ್ ಅದು? ಅದು ಬರೋದೇ ಇರೋದೇ ಒಂದಿಷ್ಟಿದ್ದರೆ ಯಾವುದು ಇದೆ ನಿನ್ನೆದಿದೆ ಅಂತ ಹೇಳ್ತಾರೆ ಅಷ್ಟೇ. 5-6 ಇದ್ದಾಗ ಯಾವ್ದು ಫಸ್ಟು ಯಾವ್ದು ಲಾಸ್ಟು ಅಂತ ಹೇಳ್ತಾರೆ. ಹಾಂ, ಯಾರು? ಕೆಲವರು ಇದ್ದಾರೆ ದೊಡ್ಡ ಋಷಿ, ಬ್ರಹ್ಮರ್ಷಿ, ಅದರಲ್ಲೂ ತಾರತಮ್ಯ ಇದೆ. ಋಷಿಗಳಲ್ಲೂ ತಾರತಮ್ಯ, ಎಲ್ಲ ಯೂನಿಫಾರ್ಮ್ ಆಗಿರುತ್ತೆ. ದೇವತೆಗಳು ಎಲ್ಲರೂ ಸಾಂಶರಲ್ಲ, ಚಿಕ್ಕ ಪುಟ್ಟ ದೇವತೆಗಳು ಸಾಂಶರಲ್ಲ, ಅವರು ನಿರಂಶರೇ. ಹಾಂ, ಏನಾದ? ಹೌದು, ಏನಾದ? ವಸ್ತು 2 ರೂಪಾಯಿ ಇಲ್ಲಿತ್ತು ಫಸ್ಟು.
ನಿಮ್ಮ ಪಾಯಿಂಟ್ ಕ್ಲಿಯರ್ ಮಾಡ್ಕೋಬೇಕು. ಬಟ್ ನಮ್ಮ ಪ್ರಶ್ನೆ ಬಂದು ಒಂದೇ ದೇವತೆ ಎರಡು ಅವತಾರ ಭೂಮಿಯಲ್ಲಿದ್ದಾಗ ಅದು ಹೇಗೆ ಹೋಗಬೇಕು ವಾಪಸ್ ಹೋಗೋದು ಪ್ರಶ್ನೆ. ಈಗ ಅದು ಕಶ್ಯಪ್ ಒಂದೇ ರೂಪದಲ್ಲಿ ಬಂದಿದೆ, 2 ರೂಪಾಯಿ ಇಲ್ಲೇ ಇಲ್ಲ ಅಲ್ಲಿ, ಪ್ರಶ್ನೆ ಬರಲೇ ಇಲ್ಲ. ಆಗ ಆಪ್ಷನ್ನೇ ಇಲ್ಲ. ಆಪ್ಷನ್ ಬರೋದು 2 ರೂಪಾಯಿ ಇದ್ದಾಗ ಯಾವ್ದು ಮೊದಲು ಹೋಗಬೇಕು ಅಂತೇಳಿ ಆಪ್ಷನ್ನೇ ಇಲ್ಲ. ಆಗ ಅದ್ರ ಮುಗೀತೀಗ 2 ಬಸ್ ರಿಸರ್ವೇಷನ್ ಮಾಡಿಸಿದ್ದಾನೆ ಟು ಬಿ ಅವನು ಸೇಫರ್ ಸೈಡ್ ಅಂತೇಳಿ. ಯಾವುದಕ್ಕೆ ಹೋಗೋದು ತೀರ್ಮಾನ ಇರೋದೇ ಒಂದಕ್ಕೆ ಮಾಡಿದ್ದಾರೆ, ಆಪ್ಷನ್ನೇ ಇಲ್ಲ ಅವನಿಗೆ. ಆಪ್ಷನ್ ಇದ್ದಾಗ ಈ ಪ್ರಶ್ನೆಗಳು ಬರೋದು. ಸಾಂಶರಿ ಮಾತ್ರ ಆಪ್ಷನ್, ಇವರಿಗಿಲ್ಲ. ಸಾಂಶರಾಗಿರಬೇಕು, ಏಕಕಾಲ ಕೊಟ್ಟಿರಬೇಕಿಲ್ಲ, ಅವತಾರ ಮಾಡಿರಬೇಕು, ಇಲ್ಲ ಹೋದ್ರಿಲ್ಲ. ತಸ್ಯ ಕಾಲಿ ಭೀಮಭಾರ್ಯ ವೈಷ್ಣವಂ ಯೋಗಮಾಸ್ಥಿತ ಕೃಷ್ಣಯ ಏಕತ್ವಮಾಪನ್ನ ತ್ಯಕ್ವಾ ದೇಹಂತು ಮಾನುಷಂ. ಅವರು ದಮಾಂಶ ದೇಹ ಬಿಟ್ಟು ದ್ರೌಪದೇಹದಲ್ಲಿ ಸೇರಿದರು. ಸುಭದ್ರಾದ್ಯಾಸ್ತು ಯಾ ಭಾರ್ಯಾ ಪಾರ್ಥಾರಾಂತು ತದಾಜ್ಞೆಯ ಯುಶ್ಚಾತ್ರ ಶಿಕ್ಷಾರ್ಥಂ ಪೌತ್ರಸ್ಯೈವ ಅವಸನ್ಪುರೇ. ನೆಕ್ಸ್ಟ್ ಸುಭದ್ರಾದ ಏನು ಮಾಡಬೇಕಾಗಿತ್ತು ಆ್ಯಕ್ಚುಲಿ? ಈಗ ದೇಹತ್ಯಾಗ ಮಾಡಬೇಕೋ ಇಲ್ಲೋ ಅಂತ ಕೇಳಿದರೆ ಮಾಡಬೇಡಿ ಅಂತಲೇ ಹೇಳಿದರು. ಯಾಕೆ ಇನ್ನು ಪರಿಷತ್ ರಾಜ್ಯ ಚಿಕ್ಕವನಿದ್ದಾನೆ, ಅದು ಗೈಡೆನ್ಸ್ ಬೇಕು. ಆದ್ದರಿಂದ ಏನಾಗಲಿಲ್ಲ, ಅದೇ ಯಾವ ಭಾರ್ಯಾ ಪಾರ್ಥಾರಾಂತು ತದಾಜ್ಞೆಯ, ಸುಭದ್ರೆ ಮೊದಲಾದಂಥ ಉಳಿದ ಹೆಂಡಂದ್ರೆ ಏನಿದ್ರು ಅವ್ರು ಯಾರೂ ಕೂಡ ದೇಹತ್ಯಾಗ ಮಾಡಲಿಲ್ಲ. ಆಗ ಯಾತಕ್ಕೆ? ಯೂತ್ಸೂ ಹೋಗಲಿಲ್ಲ, ಅಲ್ಲೇ ಉಳ್ಕೊಂಡ ಯೂತ್ಸು ಕೂಡ. ಶಿಕ್ಷಾರ್ಥಂ ಪೌತ್ರಸ್ಯ, ಪೌತ್ರ ಯಾರು? ಪರೀಕ್ಷಿತ್ ರಾಜ ಗೈಡೆನ್ಸ್ ಬೇಕು. ಇಷ್ಟು ಜನ ಗೈಡೆನ್ಸ್ ಬೇಕಂತ ಕೇಳಿದರೆ ಚಕ್ರವರ್ತಿ ಆತ. ಚಕ್ರವರ್ತಿ ಆದ್ದರಿಂದ ಭಾರಿ ಕೆಲಸ ಇರುತ್ತೆ, ಅಷ್ಟು ಜನ ಬೇಕಾಯ್ತು. ಸಣ್ಣ ಪುಟ್ಟವ್ರಿಗೆ ಅಷ್ಟು ಜನ ಬೇಕಿಲ್ಲ. ಯಾವ ದೊಡ್ಡ ಆಸ್ತಿ ಇದ್ದಾಗ ನಿರ್ವಹಣೆಗೆ ಅಧಿಕಾರಿನೇ ಮೇಂಟೈನ್ ಮಾಡ್ತಾರೆ. ಇರೋದು ಏನೂ ಇಲ್ಲ, ಅದು ಅಂಥದ್ಗೆ ಅಪ್ಲಿಕಬಲ್ ಅಲ್ಲ. ಇದು ಚಕ್ರವರ್ತಿ ಅವರು ಮರಿಬಾರ್ದು. ಅದಕ್ಕಾಗಿಯೇ ಆತ ಅವರೆಲ್ಲ ಕೂಡ ಉಳ್ಕೊಳ್ಳೋಕೆ ಹೇಳ್ತಾ ಉಳ್ಕೊಂಡು ತದಾಜ್ಞೆಯ. ಉಳಿದ ಪತ್ನಿ ಯಾರ್ಯಾರಿದ್ದಾರೆ? ಈಗ ಭೀಮನಿಗೆ ಎಷ್ಟೋ ಜನ ಪತ್ನಿಯರಿದ್ದಾರೆ, ಧರ್ಮರಾಜನ ದೇವಕಿ ಇದ್ದಾಳೆ, ಅನೇಕರಿದ್ದಾರೆ. ಅವ್ರು ಯಾರು ಬೇಡಬೇಡ ಅಂತೇಳಿ ಅಲ್ಲೇ ಇರಿ ಅಂತ ಹೇಳಿದ್ರೆ ಇದ್ದರು. ಯುಶ್ಚಾತ್ರ ಶಿಕ್ಷಾರ್ಥಂ, ಯಾರಿಗೆ ಶಿಕ್ಷಾರ್ಥಂ? ಪೌತ್ರಸ್ಯ ಶಿಕ್ಷಾರ್ಥಂ. ಶಿಕ್ಷಣ ಕೊಡೋದಕ್ಕೋಸ್ಕರವಾಗಿ, ತಿಳುವಳಿಕೆ ಕೊಡೋದಕ್ಕೋಸ್ಕರವಾಗಿ ಅವರಿದ್ದರು. ಯಾಕೆ? ಇವರು ಸೀನಿಯರ್ಸು ಎಲ್ಲ ಕಂಡವರು. ಆದ್ದರಿಂದ ಏನು ಮಾಡೋಕೆ ಹೇಳಿ, ಒಬ್ಬ ಸೀನಿಯರ್ ಇದ್ಬಿಟ್ಟು ಆಫೀಸ್ಗಳಲ್ಲಿ ಏನಾಗುತ್ತಾಗ ಒಳ್ಳೆ ಸೀನಿಯರ್ ಇರಬೇಕಷ್ಟು. ಒಳ್ಳೆ ಸೀನಿಯರ್ ಏನು ಮಾಡ್ತಾರೋ ಅವನು ಗೈಡ್ ಮಾಡ್ತಾ ಹೋಗ್ತಾರೆ. ಫ್ರೆಶ್ಶಾಗಿ ಒಬ್ಬ ಚೀಫ್ ಆಫೀಸರ್ ಫಸ್ಟ್ ಅವರು ಇನ್ನು 24-25 ವರ್ಷ ಡಿ ಸಿ ಆಗಿ ಬಂದುಬಿಡ್ತಾನೆ ಅಂತ ತಿಳ್ಕೊಂಬೇಡ. ಒಬ್ಬ ರಿಟೈರ್ ಆಗೋ ಲೆವೆಲ್ ಕ್ಲರ್ಕ್ ಇರ್ತಾನೆ, ಒಳ್ಳೆ ಚಾಣಾಕ್ಷ. ಅವ್ನು ಗೈಡೆನ್ಸ್ ಬೇಕಾದ್ರೆ ಎಲ್ಲ ಎತ್ತೋ ಪ್ರಸಂಗ ಹೇಳ್ತಾ ಹೋಗಿ ಏನೇನಾಯಿತು ಅಂತ ಹೇಳ್ತಾನೆ ಅಂತ. ಇವು ಮಾಡೋದು ಇವರೇ, ಗೈಡೆನ್ಸ್ ಅವ್ರದ್ದು ಬೇಕು. ಸೈನ್ ಅವ್ರು ಹಾಕಿ ನಡೆಯೋದಿಲ್ಲ, ಇವ್ರು ಹಾಕಬೇಕು. ಯಾವ ಸೀನಿಯರ್ಸ್ಗೆ ಅಷ್ಟು ಮಹತ್ವ ಇದೆ. ಆ ಅರ್ಥದಲ್ಲಿ ಇವರೆಲ್ಲ ಉಳ್ಕೊಂಡ್ರು, ಗೈಡ್ ಮಾಡೋಕ್ಕೆ ಉಳ್ಕೊಂಡ್ರು. ಇವತ್ತು ಸೀನಿಯರ್ಸ್ ಕಾನ್ಸೆಪ್ಟೇ ಇಲ್ಲ. ದೊಡ್ಡವ್ರು ಇರಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಸೀನಿಯರ್ಸ್ ಇರೋದೇ ಇಲ್ಲ. ಅವ್ರು ಇಲ್ದ ಮೇಲೆ ಟ್ರೆಂಡ್ ಅಂತ ಒಂದು ದೊಡ್ಡವ್ರು ಇರಬಾರ್ದು. ಇನ್ಯಾರೋ ಒಬ್ರು ಹೇಳಿದರು, ಹೊಸ ಟ್ರೆಂಡ್ ಅದು. ಮಕ್ಕಳು ಮದುವೆ ಆದ್ಮೇಲೆ ಬಿಡ್ತಾರಲ್ಲ, ಮದುವೆಗಿಂತ ಮುಂಚೆನೇ ಅವ್ರಿಗೇನಿಲ್ಲ, ತಂದೆ ತಾಯಿ ಜೊತೆಗಿರಬಾರ್ದು, ಬೇರೆಯೇ ಇರಬೇಕು. ಏನು ಗೊತ್ತಾಗಲಿ, ಇನ್ಯಾರೋ ಬಂದಿದ್ರು, ಅದೆಲ್ಲ ಮಾತಾಡ್ತಾ ಹೇಳಿದ್ರೆ ಆಶ್ಚರ್ಯ ಆಗೋಯ್ತು. ದೊಡ್ಡ ತಂದೆ ಎಲ್ಲ ಇದೆ ಈ ದೇಶದಲ್ಲಿ. ಎವ್ರಿಥಿಂಗ್ ದೇ ಹ್ಯಾವ್ ಗಾಟ್. ಬೇಕಾ ಕೆಲಸ ಕೊಡು ಇನ್ನೊಬ್ರಿಗೆ, ಅಷ್ಟು ಇಲ್ಲ ನಾನು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತೀನಿ, ನಾವು ಒಬ್ಬನೇ ಇರ್ತೀನಿ, ನೀವು ಯಾರೂ ಬರಬಾರದು. ಇದು ನೀವು ಅದೇನೋ ಒಂಥರ ಒಂದು ದುರಹಂಕಾರ. ಅದು ಒಬ್ಬನೇ ಇದ್ದೀನಿ ನಾನು. ಹಾಂ ಹೌದಾ, ಗೊತ್ತಾಯ್ತು ಅಷ್ಟೇ. ಅದೇ ಆಗಿದೆ. ಅದು ಮದುವೆ ಮೊದಲೇ ಬಿಡೋ ಸ್ಥಿತಿ, ಆಮೇಲಂತೂ ಗ್ಯಾರಂಟಿ ಬಿಡೋ ಸ್ಥಿತಿ. ಆ ಸ್ಥಿತಿ ಬಂದುಬಿಟ್ಟು ಇರಲೇಬಾರ್ದು. ಇದ್ದರೆ ಭಾರಿ ಒಪ್ಪಿಸ್ತದೆ, ಸಂಸಾರನೇ ಅಲ್ಲ ಅಂತ ಹೇಳಿಬಿಟ್ಟು ನಮ್ಮ ಫ್ರೀಡಮಿಂದ ಧಕ್ಕೆ ಬರ್ತದೆ. ಎಷ್ಟು ಮೂರ್ಖರಿದ್ದಾರೆ. ಕೆಲಸದವ್ರು ನಂಬ್ತಾರೆ, ತಂದೆ ತಾಯಿ ಇರಬಾರ್ದು. ಕೆಲಸದವ್ರು ಇರಬೇಕು, ತಂದೆ ತಾಯಿ ಇರಬಾರ್ದು. ಅದೇ ಯಾರಿಗೆ ಕನಸಂದಿರೋದು? ಕೆಲಸದವ್ರಿಗೆ ಕೆಲಸಗಾರ ಇರುತ್ತೆ, ತಂದೆ ತಾಯಿಗೆ ಇರುತ್ತೆ. ಕೆಲಸಗಾರ ಬಾಯಿ ಹೋಗ್ಬಿಡ್ತಾರೆ ಆ ಕಡೆ. ಇವ್ರಿಗೆ ಹಾಗಲ್ಲ, ತಮ್ಮ ಮಕ್ಕಳು ತಮ್ಮ ಇದು ಅಂತ ಕನ್ಸರ್ನ್ ಇರ್ತದೆ. ಆಮೇಲೆ ಹೆಲ್ಪ್ ಬೇಕಾದ್ರೆ 4 ದಿವಸ ಬಿಟ್ಟು ಆಮೇಲೆ ಸಿಕ್ಕಾಬಟ್ಟೆ ಹೆಲ್ಪ್ ಬೇಕಾಗ್ತದೆ. ಅವರು ಬಿಟ್ಟೇ ಬಿಡ್ತಾರೆ ಅದನ್ನು, ಏನೋ ಮಾಡ್ಕೊಬಿಡ್ತಾರೆ. ಅಂದರೆ ಯಾರೋ ನೋಡ್ದೆ ಏನೋ ಮಾಡ್ದೆ, ಒಳ್ಳೇದನ್ನು ಕಾಪಿ ಮಾಡಲಿಲ್ಲ, ಕೆಟ್ಟದನ್ನು ಕಾಪಿ ಮಾಡ್ತಾ ಬಂದರು. ಅದರಿಂದ ಸಮಾಜ ಒಳ್ಳೇದನ್ನು ಹೇಳೋಕ್ಕೆ ಜನ ಇಲ್ಲ. ಫಸ್ಟು ಒಳ್ಳೇದೇನಂತ ಗೊತ್ತಾಗಬೇಕಲ್ಲ ಫಸ್ಟ್ ಅವ್ರಿಗೆ. ಯಾರು ತಿಳಿದವ್ರು ಹೇಳಬೇಕಲ್ಲ. ಯಾರು ಹೇಳ್ತಾರೆ, ಒಂದೇ ಊರು ಹಳ್ಳಿಗಳಲ್ಲಿ ಇರ್ತಾರೆ, ಸಾಮಾನ್ಯ ಜಗಳ ಆಡ್ದಾಗ ಹೇಳ್ತಾರೆ, ನೋಡಿ ಇರೋದು ಸಣ್ಣವರು, ಇರೋದು ನಾವೆಲ್ಲ ದಿನ ಬೆಳಗಾದ್ರೆ ನೋಡಬೇಕು ಒಬ್ಬರನ್ನ, ಹಾಗೆಲ್ಲ ಜಗಳ ಆಡಬಾರ್ದು, ಬಿಟ್ಬಿಡಿ ಅಂತ ಹೇಳ್ತಾರೆ. ಎಷ್ಟು ವಿವೇಕ ಇದೆ ಅದರಲ್ಲಿ. ಇರೋ 4 ಜನ ಗಲಾಟೆ ಮಾಡಿಕೊಂಡ್ರೆ ಅವನು ಆಪತ್ತು ಬಂದರೆ ಯಾರು ಕಾಪಾಡ್ತಾರೆ? ಹೊತ್ತಾನೆ. ಆ ಥರ ಯೋಚನೆ ಮಾಡಬೇಕು. ಏನೋ ಮರಿಬಿಟ್ಟು ಹೋಗ್ತೀವಿ, ಸರಿ ನಾಡಿಗೆ ಸವಾದು ಬೇಕಾದ್ರೆ ನೀವು ಜ್ವರನೇ ಬಂತು ಏನು ಮಾಡ್ತೀನಿ ನೀನೀಗ? ಯೋಚನೆ ಇಲ್ಲ. ದೊಡ್ಡವ್ರಿಗೆ ಏನು ಮಾಡ್ತಾರಾಗ? ಇವ್ರಿಗೆ ವ್ಯಮ ಬಂತು, ಸೀರಿಯಸ್ಸು 104 ಡಿಗ್ರೀಸ್, ಏನು ಯೋಚನೆ ಮಾಡೋ ಸ್ಥಿತಿಯಲ್ಲೂ ಇರೋದಿಲ್ಲ. ಗಂಡ ಆಫೀಸ್ಗೆ ಹೋಗಿದ್ದಾರೆ, ಏನು ಮಾಡ್ತಾರಾಗ? ತಿಳುವಳಿಕೆ ಬೇಕು. ಮತ್ತು ಈ ಪ್ರಸಂಗದಲ್ಲಿ ಏನು ಮಾಡಬೇಕು?
ಹಿರಿಯರಿಗೆ ಅನುಭವ ಇರುತ್ತೆ, ಎಷ್ಟೋ ಒಳ್ಳೆ ಅನುಭವ ಇರುತ್ತೆ. ತಕ್ಷಣ ಏನು ಮಾಡಬೇಕು ಗೊತ್ತಿರುತ್ತೆ ಅವ್ರಿಗೆ. ತೀರಾ ಎಜುಕೇಷನ್ನೇ ಬೇಕಿಲ್ಲ, ಅನುಭವದಿಂದ ಬಂದಿರುತ್ತೆ ಅವ್ರಿಗೆ. ಈ ಪ್ರಸಂಗದಲ್ಲಿ ಏನು ಮಾಡಬೇಕು ನಾವು, ಅದೆಲ್ಲ ಗೈಡೆನ್ಸ್ ಇದ್ದರೆ ಆಗ ಬೆಳೆಯುತ್ತೆ, ವಿಚಾರಗಳು ಬೆಳೀತಾ ಹೋಗಿದ್ರೆ. ಬೆಳೆಯೋದೇನು ಇದ್ರೆ ತಾನೇ ವಿಚಾರ ಹೊರಟೋಗ್ಬಿಡುತ್ತಲ್ಲ. ಹಾಂ, ಅದಕ್ಕೆ ಮನೆಗಳು ದೇವ್ರು ಯಾವ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ದೊಡ್ಡವ್ರು ಇರಬೇಕು, ಸಣ್ಣವ್ರು ಇರಬೇಕು. ಮತ್ತು ಇವರಿಗೆ ಹೇಳಬೇಕು, ಏವಂ ಪರಂಪರಾ ಪ್ರಾಪ್ತಂ ಏವಂ ರಾಜರ್ಷಿಯೋ ವಿದು. ಸಂಪ್ರದಾಯಗಳೆಲ್ಲ ಹೇಗೆ ಬರಬೇಕದು ಪರಂಪರೆಯಿಂದನೇ ಬರಬೇಕು. ಪರಂಪರೆನೇ ಬೇಡ ಅಂದರೆ ಸಂಪ್ರದಾಯ ಹೋಗ್ತದೆ. ಅರ್ಜುನ ಅದೇ ತಾನೇ ಕನ್ಸರ್ನ್ ತೋರಿಸಿದ್ದು. ಇವರೆಲ್ಲ ಹೋಗಿಬಿಟ್ರೆ ನಾಳೆ ಉತ್ಸಾಹದಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತ. ಈ ಪರಂಪರೆ ಏನಾಗುತ್ತೆ ಅರ್ಜುನ ಹೇಳ್ತಾ, ಅದಾಗ್ತಿದೆ ಈಗ. ಏನಾಗುತ್ತೆ ಅಂತ ಅದು ಯಾರು ಇವರು ಸತ್ತ ಅಲ್ಲ, ಬದುಕಿದಾಗಲೇ ಆಗ್ತಾಯಿದೆ. ಸತ್ತ ಮೇಲೆ ಎಷ್ಟೋ ಜನ ಹೇಳ್ತಾರೆ, ಯಾವ ಚಿಕ್ಕಂದಿನಲ್ಲಿ ಅನಾಥ ಆಗಿಬಿಡ್ತಾರೆ, ಏನೂ ಗೊತ್ತಿಲ್ಲ ಅವನಿಗೆ ಪಾಪ. ಅದು ಒಳ್ಳೆ ಮನೆ ಆಗಿದೆ ಸರಿ, ಎಲ್ಲ ಗೊತ್ತಿರುತ್ತೆ ಅವನಿಗೆ, ಜವಾಬ್ದಾರಿ ಅರ್ಥ ಆಗಿರುತ್ತೆ. ಎಲ್ಲ ಒಂದೊಂದೇ ಕೆಲಸ ಕಡಿತಾನೆ, ಎಲ್ಲ ಇದು ಮಾಡ್ತಾನೆ, ಏನೇನು ನೋಡ್ತಾನೆ, ಒಳ್ಳೆ ಇದಾಗಿ ಬೆಳಿತಾನೆ. ಇವತ್ತು ಎಷ್ಟೋ ಜನ ಬರೀ ಓದ್ಬಿಟ್ಟಿರ್ತಾರಲ್ಲ, ಆ ಚೆಕ್ ಅಂದ್ರೆ ಏನೂ ಗೊತ್ತಿಲ್ಲ ಅವರಿಗೆ, ಬ್ಯಾಂಕ್ ಅಂತೂ ಗೊತ್ತಿಲ್ಲ, ಬರೀ ಓದಿರ್ತಾರೆ ಫಸ್ಟ್ ರ್ಯಾಂಕು. ಕಾಮನ್ ಸೆನ್ಸ್ ನಿಲ್ಲು. ಯಾರೋ ತಮಾಷೆ ಹೇಳ್ತಾರೆ, ಯಾರೋ ಒಬ್ಬನು ಭಾರಿ ಸಿಕ್ಕಾವಟ್ಟಿ ಓದ್ಬಿಟ್ಟಿದ್ದಾನೆ ಅವನು, ಡಾಕ್ಟ್ರು ಬೇರೆ. ಅವನ ಹೆಂಡತಿ ಬಾಯೆಲ್ಲ ಕಪ್ಪಾಗಿಬಿಟ್ಟಿದೆ, ಇಂಟೆನ್ಸಿವ್ ಐಸಿಯುಗೆ ಹಾಕಿಬಿಡ್ತಾನೆ ಓದ್ಬಿಟ್ಟು. ಅಲ್ಲಿ ನೇರಳೆ ಹಣ್ಣು ತಿಂದಿರ್ತಾಳೆ ಅಷ್ಟೇ ಅವಳು, ಗೊತ್ತಾಯ್ತಾ. ನೇರಳೆ ಹಣ್ಣು ತಿಂದಿದ್ದಕ್ಕೆ ಬಾಯಿ ಇದಾಗಿದೆ, ಇವ್ರು ಏನೋ ವಿಷಪ್ರಯೋಗ ಆಗಿದೆ ಅಂತ ಹೇಳಿ ಹಾಕಿಬಿಡ್ತಾರೆ. ಸ್ವತಃ ಡಾಕ್ಟ್ರು ತಾನು, ಅದು ಎಕ್ಸ್ಪೀರಿಯನ್ಸೇ ಇಲ್ಲ, ಅದು ಸಮಸ್ಯೆ ಇರೋದು ಅವನಿಗೆ. ಎಲ್ಲ ಬುಕ್ಕಿಶ್ ನಾಲೆಡ್ಜ್. ಇವತ್ತು ತಮಾಷೆ ಅಂದರೆ ನಿಜವಾಗ್ಲೂ ನಡೀತಂತೆ ಕೆಲಸಗಳು. ತೀರಾ ಸಣ್ಣದಕ್ಕೆಲ್ಲ ಮಾಡೋದು, ತೀರಾ ದೊಡ್ಡದಲ್ಲಿ ನಾನು ಇಗ್ನೋರ್ ಮಾಡಿಬಿಡೋದು. ಸಾರ ವಿವೇಕ ಇರೋದಿಲ್ಲ. ಅದಕ್ಕೆ ಗೈಡೆನ್ಸಿ ಜನ ಬೇಕು. ಆದ್ದರಿಂದ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಂದೂ ಕೂಡ ಅನಾಥರು ಯಾರೂ ಇಲ್ಲ, ಅನಾಥರಾದಾಗ ಬಿಡ್ತಾರೆ, ಹೆಲ್ಪ್ಲೆಸ್ ಆ ಸ್ಥಿತಿ ಬರ್ತಾರೆ. ಅವಾಗ ಎಷ್ಟೊತ್ತು ಬಸ್ಸಲ್ಲಿ ಜಾಯಿಂಟ್ ಹೋಗ್ತಾರೆ, ಬಸ್ ಕೆಟ್ಟರೆ ಎಷ್ಟು ಉಪಯೋಗ ಆಗುತ್ತಾಗ. ಇವರೆಲ್ಲ ಸೇರಿ ವ್ಯವಸ್ಥೆ ಮಾಡ್ಕೋಬೋದು. ಒಬ್ಬನೇ ಇದ್ದಾನೆ, ಲಾಸ್ಟ್ ಬಸ್, ಕತೆ ಮುಗೀತು. ಒಬ್ಬರ ಜೊತೆ ಯಾವಾಗಲೂ ಇರಬೇಕು. ಎಷ್ಟೇ ತಿಳಿದವ್ರಿಗೆ ಕೂಡ ಆ ಕಾಲಕ್ಕೆ ಏನಾಗುತ್ತೆ ಮರು ಬಂದುಬಿಡುತ್ತೆ. ಆ ಟೆನ್ಷನ್ ನೋಡೋಕೆ ಮರೆತು ಬಿಡ್ತಾರೆ. ಆ ಇಲ್ಲದೇ ಇದ್ದವ್ರಿಗೆ ಸರಿಯಾಗಿ ಗೈಡ್ ಮಾಡ್ತಾರೆ. ಅವಾಗ ಸುಭದ್ರಾದ್ಯಾಸ್ತು ಯಾ ಭಾರ್ಯಾ ಪಾರ್ಥಾನಾಂತು ತದಾಜ್ಞೆಯ ಯುಯುತ್ಸುಶ್ಚಾತ್ರ ಶಿಕ್ಷಾ. ನೋಡಿ, ಯಾರು ಬಿಟ್ಟು ಇದು ಮಾಡಲಿ, ಅಲ್ಲೇ ಉಳ್ಕೊಂಡ್ಬಿಟ್ರು ಅಂತ ಹೇಳಿದರೆ ಚಿಕ್ಕಂದೇ ಗೈಡೆನ್ಸ್ ಮಾಡೋಕ್ಕೆ ಬೇಕೇ ಬೇಕು ಅಂತ ತಿಳಿಸಿಕೊಟ್ರು. ಶಿಕ್ಷಾರ್ಥಂ ಪೌತ್ರಶೈವ ಅವಸನ್ಪುರೇ, ಹಸ್ತಿನಾಪುರದಲ್ಲೇ ವಾಸ ಮಾಡಿದರು. ಸಂತ್ಯಜ್ಯ ರಾಜಚಿಹ್ನಾನಿ ವೈಷ್ಣವಂ ಯೋಗಮಾಸ್ಥಿತಾ ವೀರಾಧ್ವಾನಂ ಯಯುಸ್ಸರ್ವೇ ಕೃಷ್ಣಯಾ ಸಹ ಪಾಂಡವಾ ಪ್ರಾಗುದೀಚೀಂ ದಿಶಂ ಪೂರ್ವಂ ಯಯುಸ್ತತ್ರಾರ್ಜುನೋ ಧನು. ಸಂತ್ಯಜ್ಯ ರಾಜಚಿಹ್ನಾನಿ, ಎಲ್ಲ ರಾಜಚಿಹ್ನೆ ಬಿಟ್ಟುಬಿಟ್ರಿ. ಈಗ ರಾಜಚಿಹ್ನೆಗಳೇನು ಕಿರೀಟ ಪೀತಾಂಬರ ಎಲ್ಲ ಬಿಟ್ಟುಬಿಟ್ಟು ನಾರ್ಬಡಿ ಬಿಟ್ಕೊಂಡು ಹೊರಟ್ರು. ಬರೀ ಪೂರ್ತಿ ವನವಾಸಕ್ಕೆ ಹೋದಾಗ ಹಾಗೆ ಹೊರಟ್ರಿ. ವಾನಪ್ರಸ್ಥಕ್ಕೆ ಹೋಗೋರು ಹೇಗೆ ಹೋಗ್ಬೇಕಾಗ, ವಾನಪ್ರಸ್ಥಕ್ಕೆ ಆಗೋದಿಲ್ಲ. ಈಗ ಅವನು ಆಫೀಸ್ ಕಾರು ಬಿಟ್ಟು ಹೋಗಿ ಬೆಳಗ್ಗೆ ಅಂತಾರಲ್ಲ ಹಾಗೆ. ಚಿಹ್ನಾನಿ ವೈಷ್ಣವಂ ನಡ್ಕೊಂಡೇ ಹೋಗಬೇಕು, ವೆಹಿಕಲ್ ನಡ್ಕೊಂಡೇ ಹೋಗಬೇಕು. ಯೋಗಮಾಸ್ಥಿತಾ ಯೋಗಮಾಸ್ಥಿತ ಅಂದ್ರೇನು, ಅಂತ್ಯಕಾಲದಲ್ಲಿ ಯಾವ ರೀತಿ ದಾಹತ್ಯಾಗ ಮಾಡಬೇಕು ಅಂತಿದೆ ಆ ಕ್ರಮದಲ್ಲೇ ಹೊರಟರು ಅವರು. ಹಾಂ, ದೇಶದ್ದು ನಾವು ತಗೊಳ್ಳೋಗಿಲ್ಲ ಈಗ. ಮತ್ತೆ ವಾನಪ್ರಸ್ಥ ಅಂದರೆ ವನಕ್ಕೆ ಹೋಗಿ, ಅದಕ್ಕೆ ಭರತ ಏನು ಮಾಡಿದ್ದು, ಕರ್ಕೊಂಡು ಹೋಗೋಕ್ಕಾದ್ರೆ ಡ್ರೆಸ್ ಹಾಕ್ಕೊಂಡೇ ಹೋಗಿದ್ದೆ, ವಾನಪ್ರಸ್ಥ ವೇಷದಲ್ಲೇ ಹೋಗಿದ್ದ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕಲ್ಲ ಹಾಗೆ, ಅದೊಂದು ಕ್ರಮ. ಅದು ಬಿಟ್ಟು ಬೇರೆ ರೀತಿ ಹೋದರೆ ತಪ್ಪದು. ವೈಷ್ಣವ ಯೋಗಮಾಸ್ಥಿತಾ ವೀರಾಧ್ವಾನಂ ಯಯುಸ್ಸರ್ವೇ, ಇದೆ ವೀರಾಧ್ವಾನ ಮಹಾಪ್ರಸ್ಥಾನ. ಸುಮ್ಮನೆ ಹೋಗ್ತಾ ಇರೋದು, ಊಟ ತಿಂಡಿ ಬಟ್ ಕ್ಯಾರಿಯರ್ ಒಯ್ಯಾಗಿಲ್ಲ. ಯಾತಕ್ಕೆ, ಏನು ತೊಗೊಳಾಗಿಲ್ಲ, ನೀರಿಲ್ಲ, ಇದಿಲ್ಲ. ಹಾಗೆ ಸಾಯಲಿಕ್ಕೆ ಹೊರಟಿರೋದು. ಈಗ ಸತ್ತರೆ ಅಂತ ಪ್ರಶ್ನೆ ಇಲ್ಲ. ಏನು ಮಾಡಬೇಕು ಅವ್ರೀಗ, ದೇಹತ್ಯಾಗ ಮಾಡಲಿಕ್ಕೆ ಹೊರಟಿದ್ದು.
ಆ ಯೋಚನೆ ಮಾಡಬೇಕು ಅವರು. ಯಾರೋ ಒಬ್ಬರು ಬಂದಿದ್ದರು ಒಂದು ಸಲ ಭಾರಿ ಹಿಂದೆ, ಏನು ಭಾರಿ ರೋಗಗಳು, ಏಕಾಶಿಪಾಸ ಮಾಡಿ ಅಂತ ಕೇಳಿದೆ. ಸತ್ತರೆ ಇದು ಸಾಯೋಗಿದ್ದು ಈಗಾಗಲೇ ಇದೆ, ಹೇಗೋ ಸಾಯ್ತಿ ಮಾಡಿ ಸಾಯು ಕಡೆ ಪಕ್ಷ, ಪುಣ್ಯರು ಬರುತ್ತಾ ಇಲ್ವೋ, ಸತ್ತೋದ್ರೆ ಅಂತ ಇಷ್ಟಾದರೂ ಪ್ರಾಣದ ಆಸೆ ಇದೆ. ಅದು ಮಾಡೋದಕ್ಕೆ ಅದೆಲ್ಲ ಇದೆ, ಸಾಯ್ತೀನಿ ಅಂತ ಯೋಚನೆ ಇಲ್ಲ, ಏಕಾಶಿ ಮೇಲೆ ಸಾಯ್ತೀನಿ ಅಂತ ಅವನು ಯೋಚನೆ. ಆ್ಯಕ್ಚುಲಿ ಕೊನೆ ಮಾಡಿದ, ಏನು ಸಾಯಲಿಲ್ಲ, ರೋಗನೂ ವಾಸಿ ಆಯ್ತೆ ಹೊರತು ಏನಾಗಲಿಲ್ಲ, ಸಾಯ ಪ್ರಸಂಗ. ಅದು ಜನ ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ ಇರೋದೇ ಸಾಯ್ಲಿಕ್ಕೋಸ್ಕರ, ಬದುಕಿನ ಚಾನ್ಸಸ್ ಇಲ್ಲೇ ಇಲ್ಲ. ಅಂಥ ಹೊತ್ತಲ್ಲೂ ಏನು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡೋಕ್ಕೆ ತಯಾರಿಲ್ಲ, ಸತ್ರ ಕಷ್ಟ ಅಂತ ಹೇಳ್ಬಿಟ್ಟು. ವೀರಾಧ್ವಾನ ಅಂದರೆ ಮಹಾಪ್ರಸ್ಥಾನ. ಮಹಾಪ್ರಸ್ಥಾನ ಡೆಫಿನೇಷನ್ನೇ ಅದು. ಪ್ರಸ್ಥಾನ ಮಹಾಪ್ರಸ್ಥಾನ. ಅಲ್ಲಿ ಹೋಗಿ ಪ್ರಯೋಪಯೋಗಿಸಿ ಮತ್ತು ಸುಮ್ಮನೆ ಕೊಡೋಂಗಿಲ್ಲ, ಹೋಗ್ತಾನೆ ಇರಬೇಕು. ಸುಮ್ಮನೆ ಕೂತ್ರೆ ಬದುಕ್ತಾರೆ, ಹೋಗ್ತಿರಬೇಕು, ಬಿದ್ದರೆ ಬೀಳಬೇಕು, ಮತ್ತೆ ಉಳ್ಕೊಂಡು ಹೋಗಬೇಕು, ಮತ್ತೆ ಹೋಗಬೇಕು. ಹಾಗತ್ತೆ ಯಾರಿಗೂ ಏನು ಹೆಲ್ಪ್ ಕೇಳಬಾರ್ದು, ಕೊಡಬಾರ್ದು ಯಾರು ಕೂಡ. ನಾನು ಅದಕ್ಕೆ ಹೋಗಿರೋದ್ರಿಂದ ಯಾರೂ ಹೆಲ್ಪ್ ಮಾಡಬಾರ್ದು. ಎಷ್ಟು ಕಷ್ಟ ಅದು. ಈಗ ಆ ರೀತಿ ಯೋಚನೆ ಮಾಡೋದು ಸಾಧ್ಯ ಇಲ್ಲ. ಲಿಂಗದೇಹದ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇಲ್ಲಿರೋದು ಡೆತ್ ಅಷ್ಟೇ. ಡೆತ್ ಲಿಂಗಭಂಗ ಅಲ್ಲ, ಲಿಂಗದೇಹ ಇದ್ದೇ ಇರ್ತದೆ. ಇಲ್ಲ ತಪ್ಪದು, ಅದನ್ನೇ ಹೇಳ್ತಿರೋದು. ಸ್ವರೂಪ ದೇಹದಲ್ಲಿ ಲಿಂಗಭಂಗ ಮೋಕ್ಷಕ್ಕೆ ಹೋಗ್ತಾರೆ, ದೇಹತ್ಯಾಗ ಮಾಡ್ತಿದ್ದಾರೆ ಅಷ್ಟೇ. ಈ ಟ್ರಾನ್ಸ್ಫರ್ ಬೇರೆ, ರಿಟೈರ್ಮೆಂಟ್ ಬೇರೆ. ಟ್ರಾನ್ಸ್ಫರ್ ಆದಾಗ ಇವೆಲ್ಲ ಫಾರ್ಮ್ಯಾಲಿಟೀಸ್ ಏನಿಲ್ಲ, ರಿಟೈರ್ ಆದಾಗ ಅವೆಲ್ಲ ಶುರುವಾಗುತ್ತೆ. ಏನಿಲ್ಲದೆ ಎಲ್ಲ ಹೋಗ್ತಾರೆ. ಇಲ್ಲಿ TAD ಕ್ಲೈಮ್ ಮಾಡ್ಕೊಂಡು ರಿಟೈರ್ ಆದವ್ರಿಗೆ ಅದೇನು ಕೊಡೋದಿಲ್ಲ, ಮುಗೀತು. ಒಂದು ಫಾರ್ ಏನು ಹೋಗ್ತಾರೋ ಹೊರಟೋಗ್ತಾರೆ ಅಷ್ಟೆ. ಏನಂತ ಅಲ್ಲಿ ಏನು ಮಾಡ್ಕೊತ ಅಲ್ಲ, ಮೋಕ್ಷ ಆಗಲಿಲ್ಲ, ಡೆತ್ ಆಯ್ತು ಅಷ್ಟೇ. ಅದು ಮೋಕ್ಷ ಅಂದರೆ ಏನು, ಸತತ ಊರ್ಧ್ವಗಮನ. ಇದು ಉದ್ದಕ್ಕೆ ನಡ್ಕೊಂಡು ಹೋಗೋದು ಅಷ್ಟೇ. ಅಲ್ಲ, ಮೋಕ್ಷ ಅಂದರೆ ಏನರ್ಥ, ಮೋಕ್ಷ ಅಂದರೆ ರಿಲೀಸ್ ಅಲ್ಲ. ಇದು ಡೆತ್ ಬೇರೆ, ಮೋಕ್ಷ ಬೇರೆ. ಪ್ರತಿ ಸರ್ತಾ ಇದ್ರೆ ಡೈಲಿ ಮನೆ ಬರ್ತೀರಿ, ಡೆತ್ ರಿಟೈರ್ಮೆಂಟ್ ಅಲ್ಲ ಅದು, ಗೊತ್ತಾಯ್ತಾ. ಆಮೇಲೆ ರಜೆ ಹಾಕೋದು ಬೇರೆ. ಸಂಡೇ ರಜೆ ಇದೆ, ರಜೆ ಹಾಕಬೇಕಾಗಿಲ್ಲ, ಯಾತಕ್ಕೆ ಅದೇ ಇದೆ. ಮಧ್ಯೆ ಅವ ರಜೆ ಹಾಕಬೇಕು. ಅದು ಕೆಲಸ ಇಲ್ಲದ ಅವತ್ತೇ ಕೆಲಸ ಇಲ್ಲ, ನೀವು ಹಾಕಬೇಕಾಗಿಲ್ಲ. ಹಾಗೆ ಇರಬೇಕು, ನೀವು ಹೋಗಿಲ್ಲ ರಜೆ ಹಾಕಬೇಕು. ಅದೇ ರೀತಿಯೇ ಅವತ್ತು ಯಾರೋ ಸಂಡೇ ಮನೇಲಿ ಕೂತಿರ್ತಾರೆ, ಕೆಲಸ ಕಳ್ಕೊಬಿಟ್ರೆ ಅಂತ ಯಾರು ಕೇಳಲ್ಲ. ಆಫೀಸ್ಗಳು ಡಿಸ್ಮಿಸ್ ಆಗಿಬಿಟ್ರೆ, ಸಸ್ಪೆಂಡ್ ಆದರೆ ಅಂತ ಯಾರು ಕೇಳ್ತಾರಾ? ಯಾಕೆ ಅಲ್ಲ, ವಾರಗಟ್ಟಲೆ ಕೊಡ್ತಾರೆ. ಸಸ್ಪೆಂಡ್ ಆವಾಗ ಕೇಳ್ತಾರೆ, ಏನು ಸರ್ ಲೀವ್ ಹಾಕಿದ್ದೀರೋ, ಸಸ್ಪೆಂಡ್ ಆದರೂ ಕೆಲಸನೇ ಕಳ್ಕೊಟ್ರು ಅಂತ ಕೇಳ್ತಾರೆ. ಒಂದೇ ಸತಿಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಇದು ಅದು ಲಿಂಗಭಂಗ ಅಂದರೆ ಹಾಗೆ. ಒನ್ಸ್ ಫಾರ್ ಆಲ್ ದೇ ಆರ್ ಲಿವಿಂಗ್ ದಿ ಬಾಡಿ, ಎಕ್ಸ್ಟರ್ನಲ್ ಬಾಡಿ ಎಲ್ಲ ಹೋಗಿಬಿಡೋದು. ಇದು ಹಾಗಲ್ಲ, ಇದು ಅವತಾರ ಮುಗಿಸಿ ಮೂಲರೂಪಕ್ಕೆ ಹೋಗ್ತಾರೆ ಅಷ್ಟೇ. ಲಿಂಗಭಂಗ ಮುಂದಾಗೋದು ಈ ದೇಹ ಅಷ್ಟೇ. ಪಾಂಚಭೌತಿಕತೆ, ಇನ್ನೂ ಪಾಂಚಭೌತಿಕತೆ ಇದು ಅವತಾರ ಮಾಡಿದ್ರಲ್ಲ, ಈ ದೇಹ ಬಿಡಲೇಬೇಕು, ಬಿಟ್ಟರು. ವೀರಾಧ್ವಾನಂ ಯಯುಸ್ಸರ್ವೇ. ವೀರಾಧ್ವಾನಂ ಯಯುಸ್ಸರ್ವೇ. ಸರ್ವೇ ಅಂದ್ರೇನು? ಎಲ್ಲರೂ ಅಲ್ಲ, ಪಾಂಡವರು ಕೃಷ್ಣಯಾಸಹ ದ್ರೌಪದಿ ಸಮೇತ. ದ್ರೌಪದಿ ಬೇರೆ ರೂಪ ಯಾವುದೂ ಇಲ್ಲ ಈಗ ಅಲ್ಲಿ. ಎರಡಿದ್ದು ಒಂದು ಐಕ್ಯ ಆಗಿಬಿಟ್ಟೆ ಹೊರಟರು. ಉಳಿದವ್ರದಲ್ಲಿ ಒಂದೊಂದೇ ರೂಪ ಹೊರಟುಬಿಟ್ರು. ಪಾಂಡವಾಹ ಪ್ರಾಗುದೀಚೀಂ ದಿಶಂ ಪೂರ್ವಂ. ಅದು ಕ್ರಮ ಇದೆ ಹೋಗ್ಬೇಕಾದ್ರೆ. ಪ್ರಾಗುದೀಚಿ ಅಂದ್ರೇನು? ಈಶಾನ್ಯ. ಪ್ರಾಕ್ ಕರೆಕ್ಟಾಗಿ ಇಂಗ್ಲೀಷಲ್ಲಿ ಹಾಗೆ ಹೇಳ್ತಾರೆ. ಏನಂತ? ನಾರ್ತ್ ಈಸ್ಟ್. ಆ ಕ್ರಮದಲ್ಲಿ ಉಲ್ಟಪಲ್ಟ ಮಾಡ್ತಾರೆ ಅಷ್ಟೇ. ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಹೀಗೆಲ್ಲ ಕರಿಬೇಕಾದ್ರೆ ಅದೇ ಪದ ಉಪಯೋಗಿಸುತ್ತಾರೆ. ಪ್ರಾಗುದೀಚೀಂ. ಬರೀ ಪ್ರಾಕ್ ಅಂದರೆ ಪೂರ್ವ, ಬರೀ ಉದೀಚಿ ಅಂದರೆ ಉತ್ತರ, ಪ್ರಾಗುದೀಚಿ ಅಂದರೆ ಈಶಾನ್ಯ. ಈಶಾನ್ಯ ಹೊರಡಬೇಕು ಅಂತ ಈಶಾನ್ಯ ದಿಕ್ಕಿಗೆ ಶುರು ಮಾಡಬೇಕು. ಆಮೇಲೆ ಪ್ರದಕ್ಷಿಣಾಕಾರ ಹೋಗಬೇಕು ಅಲ್ಲಿಂದ. ಪೂರ್ವಂ ಯಯುಹು ತತ್ರ ಅರ್ಜುನೋ ಧನುಹು. ಅಲ್ಲಿ ಅರ್ಜುನ ಏನು ಮಾಡಿದ್ದಾನೆ? ಎಲ್ಲ ಬಿಟ್ಟಿದ್ದಾನೆ. ಧನುಸ್ ಗಾಂಡೀವ ಧನುಸ್ ಮಾತ್ರ ಬಿಟ್ಟಿಲ್ಲ. ಯಾಕೆ ಹೇಳ್ತಾರೆ ಆಚಾರ್ಯರು, ಅದ್ರ ಬಗ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಆತಕ್ಕೆ, ಅಷ್ಟು ಅಟ್ಯಾಚ್ಮೆಂಟ್ ಬಿಟ್ಟು ಹೋಗಬಾರ್ದು. ಅಂಥ ಅರ್ಜುನ ಈ ಸಮಯಕ್ಕೂ ಗಾಂಡೀವ ಬಿಟ್ಟಿಲ್ಲ. ಆ ಯುದ್ಧದ ಪ್ರಾರಂಭದಲ್ಲಿ ವಿಸೃಜ್ಯ ಸಚರಂ ಧನುಹು. ನಾವು ಯುದ್ಧ ಮಾಡೋದು ಬಿಲ್ಲು ಬಾಣ ಕೆಳಗಿಬಿಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಎಷ್ಟು ಆಘಾತ ಆಗಿತ್ತು ಆತನಿಗೆ. ಅದು ಯುದ್ಧ ಅಷ್ಟು ಮಟ್ಟಿಗೆ ಕೃಪೆ ಬಂದು ಹೋಗಿಬಿಟ್ಟಿತ್ತು. ಅದು ಇದನ್ನು ಜ್ಞಾಪಕ ಮಾಡ್ಕೋ. ಇಲ್ಲಿ ಬಿಡ್ಲಕ್ಕೆ ತಯಾರಿಲ್ಲ, ಅಲ್ಲಿ ಬಿಟ್ಟು ತೊಗೊಳಕ್ಕೆ ತಯಾರಿಲ್ಲ, ಉಲ್ಟಾಪಲ್ಟಾಗಿದೆ. ಕೆಳಗೆ ಹಾಕಿಬಿಡ್ತಾರೆ, ಕೆಳಗೆ ಅಂದರೆ ರಸದಲ್ಲೇ ಕೆಳಗೆ ಹಾಕಿರ್ತಾರೆ. ಅಸ್ಯುನೋ ಧನುಹು ನಾತ್ಯಜತ್ ಲೋಭತಸ್ತಂತು ಸಮುದ್ರಂ ಉಪಪಾವಕಃ ನ ಅತ್ಯಜತ್ ಲೋಭಾತ್. ಲೋಭ ಅಂದರೆ ಆಸೆ, ಅದರ ಮೇಲೆ. ನಾತ್ಯಜತ್ ನ ಅತ್ಯಜತ್, ಬಿಡಲಿಲ್ಲ. ಯಾಕೆ? ಲೋಭತಃ ಸಮುದ್ರಂ ಉಪಪಾವಕಃ. ಹೋಗ್ತಾ ಸಂಚಾರ ಮಾಡ್ತಾ ಹೋದಕಾದ್ರೆ ಸಮುದ್ರ ಬಂತು. ಸಮುದ್ರಕ್ಕೆ ಪ್ರವೇಶ ಹೋಗ್ಬೇಕಾದ್ರೆ ಎಂಡಲ್ಲಿ ಹೋಗ್ತಾರೆ, ಸಮುದ್ರ ಇದೆ ಪಕ್ಕದಲ್ಲಿ. ಆಗ ಬಂದು ಏನಾಯಿತು? ಪ್ರಾತಿಭಾವ್ಯಂತು ವರುಣೇ ದೃಷ್ಟ್ವಾ ಯಯಾಚೆ ರಾಜಾನಂತ ಪಾವಕಃ. ಅಗ್ನಿ ತಂದುಕೊಟ್ಟಿದ್ದು ಅರ್ಜುನನಿಗೆ. ಇವೆಲ್ಲ ತಂದುಕೊಟ್ಟಿದ್ದು ಯಾರು? ಅಗ್ನಿ. ಯಾವಾಗ? ಖಾಂಡವನ ದಹನ ಪ್ರಸಂಗದೊಳಗೆ
ಗೊತ್ತಾಯ್ತಾ? ಆ ಅಗ್ನಿ ಬಂದು ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ, ಬಂದು ಧರ್ಮರಾಜನ ಕೇಳ್ತಾನೆ, ನಿಮ್ಮ ತಮ್ಮ ನಾನು ಕೊಟ್ಕೊಂಡು ವಾಪಸ್ ಕೊಟ್ಟಿಲ್ಲ, ಕೊಡಿಸ್ಬಿಡಪ್ಪ ಅಂತ ಹೇಳಿಬಿಟ್ಟು. ಡೈರೆಕ್ಟ್ ಕೇಳೋದು ಸಂಕೋಚ. ನಿಮ್ಮ ಮನೆಯವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ. ಹೇಳ್ಬಿಟ್ಟು ಕೊಡಿಸು ಅಂತೇಳಿ ಧರ್ಮರಾಜ ಕೊಟ್ಬಿಟ್ಟು ಬಿಡೋದ್ರ ಅಂತ ಹೇಳ್ತಾರೆ. ಆಗ ಹಾಕ್ತಾನೆ. ಎಲ್ಲಿ ಹಾಕ್ತಾನೆ ಅದನ್ನು? ದೃಷ್ಟ್ವಾ ಯಯಾಚೆ ರಾಜಾನಂ ಪಾವಕಃ ಅಗ್ನಿ ಬಂದು ಹೇಳಿ. ಅಂದರೆ ಎಷ್ಟು ಕನ್ಸಿಸ್ಟೆನ್ಸಿ ಇದೆ ನೋಡಬೇಕು. ಯಾರು ಕೊಟ್ಟರೋ ಅವ್ರ ಜವಾಬ್ದಾರಿ. ಈಗ ಅದು ಅಗ್ನಿದಲ್ಲ, ಅದು ಧನುಸ್ಸು ಅಗ್ನಿದಲ್ಲ. ಆ್ಯಕ್ಚುಲಿ ಬ್ರಹ್ಮದೇವರ ಧನಸ್ಸು ಎಲ್ಲಿಂದ ಬಂದಿತ್ತು? ಅವರಿಗೆ ವರ್ಣನ ಮೂಲಕ ಬಂದಿತ್ತು. ಸೊ ಯಾರಿಗೆ ಒಪ್ಪಿಸ್ಬೇಕಾತ? ಈಗ ಅವ್ರ ಮೂಲಕ ಹೋಗ್ಬೇಕು. ಎಲ್ಲಿ ತೊಗೊಂಡಿರ್ತಾರೋ ಅಲ್ಲಿ ಕೊಟ್ಟು ಅವರಲ್ಲಿ ವಾಪಸ್ ಕೊಡ್ತಾ ಹೋಗ್ಬೇಕು. ಯಾರ್ಯಾರೋ ಕೊಡೋಗಿಲ್ಲ. ಕೊಟ್ಬಿಟ್ಟೆ ನಾನು ಇಸ್ಕೊಂಡು ನಮ್ಮ ಕೈಯಲ್ಲಿ ಕೊಟ್ಟು ನಾನು ಕೊಡಬೇಕು, ಅವ್ರು ನಿಮ್ಗೆ ಕೊಟ್ಬಿಟ್ಟಲ್ಲ ಅಂತ ಹೇಳಬಾರ್ದು. ನಾವು ಕೊಡು ಅಂತ ಹೇಳಿದ್ರೆ ಕೊಡಬೇಕು. ಹೊರ್ತಿರೋದು ಯಾರ ಕೈಯಲ್ಲಿ ಕೊಡಬೇಕು? ಅವರು ಕೊಟ್ಟವ್ರ ಕೈಲೇ ಕೊಡಬೇಕು. ಎಷ್ಟು ಸಿಸ್ಟಮೆಟಿಕ್ ಅದು. ಇಷ್ಟೆಲ್ಲ ಧರ್ಮಸೂಕ್ಷ್ಮ ಗೊತ್ತಾಗೋದು ನಿರ್ಣಯ ಭಾರತ ಓದಿದರೆ ಮಾತ್ರ. ಯಾವ ಸಮುದ್ರ? ಸುತ್ತಲೂ ಸಮುದ್ರ ಇದೆ. 5 ಹೊರಟು ಬಂದ ಪೂರ್ವ ಸಮುದ್ರನೇ ಹೊರಟಾಗ ಈಶಾನ್ಯದಿಂದ ಪ್ರದಕ್ಷಿಣೆ ಮಾಡಿದರು ಅಂತ ಹೇಳ್ತಾ ಇದೆ. ಪ್ರದಕ್ಷಿಣೆಕಾರ ಹೊರಟಾಗ ಸ್ಟಾರ್ಟ್ ವಿತ್ ಎಲ್ಲಿಂದ ಶುರು ಮಾಡಿದ್ರು ಅವರು? ಈಶಾನ್ಯ. ನೀವು ಉಡುಪಿ ಬಸ್ ಕೊಡ್ತೀರಿ, ಏನು ಸಮುದ್ರನೇ ಕಾಣ್ತಾ ಇಲ್ಲ ಅಂತ ಕೂತ ತಕ್ಷಣ ನೋಡಿದರೆ ಯಾವಾಗ ಕಾಣುತ್ತೆ ಈಗ ಸಮುದ್ರ? ಅಲ್ಲಿ ಹೋಗಿ ಇಲ್ಲೇ ಸಮುದ್ರ ನೋಡಿಬಿಟ್ರೆ ಉಡುಪಿ ಇಲ್ಲೇ ಬಂದೋಯ್ತು ಅಂತ ಅರ್ಥ. ಶುರು ಮಾಡಿ ಸ್ಟಾರ್ಟ್ ವಿತ್ ಈಶಾನ್ಯ ಶುರು ಮಾಡಬೇಕು. ಶ್ರೇಷ್ಠ ದಿಕ್ಕದು. ಅವೇ ಸಂಜೆ ಹೀಗೆ ಈಶಾನ್ಯಕ್ಕೆ ಹೊರಟ್ರಿ, ಆ ಕಡೆ ಬಂತು. ಹೀಗೆ ಬಂದ ಪೂರ್ವ ದಿಕ್ಕು ಬಂತು. ಪೂರ್ವ ಸಮುದ್ರ ಇಲ್ವೇನೀಗ? ಪೂರ್ವ ಸಮುದ್ರ ಯಾವುದು? ವೆಸ್ಟ್ ಬೆಂಗಾಲ್, ಬೇ ಆಫ್ ಬೆಂಗಾಲ್ ಇದ್ದೇ ಇದೆ. ಅಲ್ಲಿ ಕೇಳಿದ ಕೊಟ್ಟರು. ಏನು ಸಿಂಪಲ್, ಅದು ಏನು ಕಷ್ಟ ಇಲ್ಲ. ಅದು ಹೇಳ್ತಾರೆ ಪ್ರದಕ್ಷಿಣಾಕಾರನೇ ಹೋಗಬೇಕು ಅಂತೇಳಿ. ದೃಷ್ಟ್ವಾ ಯಯಾಚೆ. ಇಲ್ಲಿಂದ ಮೂವ್ಮೆಂಟೇ ಇಲ್ಲದೆ ಹೋದರೆ ಮಹಾಪ್ರಸ್ಥಾನ ಆಗೋದೇ ಇಲ್ಲ. ಮೂವ್ ಆಗಬೇಕು. ಈಶಾನ್ಯದಿಂದ ಶುರು ಮಾಡಿ ಹೋಗಬೇಕಷ್ಟೇ. ಮುಂದೆ ಸಮುದ್ರ ಬಂತು. ಅಲ್ಲಿ ಸಮುದ್ರಂ ಉಪಪಾವಕಃ ಪ್ರಾತಿಭಾವ್ಯಂತು ವರುಣೇ ಪ್ರಾತಿಭಾವ್ಯ ಅಂದ್ರೇನು? ಕಡ ತರೋದು ಅಂತಾರಲ್ಲ ಹಾಗೆ. ನಿಮ್ಮದು ಸಾಕಿ ಮಿಕ್ಸರ್ ಕೊಟ್ಟಿರಿ ವಾಪಸ್ ಕೊಡ್ತೀವಿ ಆಮೇಲೆ ಅಂತಾರಲ್ಲ, ಇಸ್ಕೊಂಡು ಕೊಡೋದು ಬೇರೆ. ಕೆಲವರು ಆಭರಣ ಇಸ್ಕೊಂಡು ಹೋಗ್ತಾರೆ. ಹೇಳ್ತೀವಿ ಕೊಟ್ಟು ಸಮಾರಂಭಕ್ಕೆ ಹೋಗ್ತೀವಿ, ಕೊಡಿ ಅಂತ ಇಸ್ಕೊಂಡು ಹೋಗ್ತಿರ್ತಾರೆ. 4 ಜನಕ್ಕೆ ಪಾಪ ಏನಿರಲ್ಲ ಕೊಟ್ಟು ಕಳಿಸ್ತಿರ್ತಾರೆ. ಮತ್ತು ವಾಪಸ್ ಕೊಡ್ಬೇಕು ತಂದವರು. ಅದು ಪ್ರಾತಿಭಾವ್ಯ ಅಂತ ಕರೀತಾರೆ. ಗೊತ್ತಾಯ್ತಾ? ಒಪ್ಸಿ ಕಣ ತೊಗೊಂಡು ಬರೋದು ಅದೇ ಕರೆಕ್ಟ್. ವರ್ಣನಿಂದ ಏನು ತಂದಿದ್ದಾತೀಗ? ಸ್ವಲ್ಪ ದಿವಸ ಕೊಡೋದು ತಂದಿದ್ರು ಅಷ್ಟೇ. ಎಲ್ಲ ಪರ್ಪಸ್ ಮುಗಿದೋಗ್ಬಿಟ್ಟಿದೆ ಈಗ. ಅದು ಕೊಡುವ ಜವಾಬ್ದಾರಿ ಇದೆ. ತೊಗೊಂಡೋಲ್ಲ ಕೊಟ್ಟಿದ್ದಾನೆ ಅರ್ಜುನ. ಯಯಾಚೆ ರಾಜಾನಂ ಧರ್ಮ ಅದನ್ನು ಕೇಳಿಕೊಂಡ. ತದುಕ ಧರ್ಮ ಕೊಟ್ಟುಬಿಡು ಅಂತ ಹೇಳಿದ್ರೆ ಹಾಕಿದ. ಎಲ್ಲಿ ಪ್ರಾಶ್ಯದಂಬು ಸಮುದ್ರದಲ್ಲಿ ಹಾಕಿದೆ. ಯಾಕೆ? ವರ್ಣನಿಂದ ತಂದಿದ್ದರಿಂದ ವರ್ಣನಿಗೆ ಒಪ್ಪಿಸಿಬಿಟ್ಟ. ಪ್ರಾತಿಭಾವ್ಯಂತು ವರುಣೆ ನಿಸ್ತೀರ್ಯ ಅಗ್ನಿರದೃಶ್ಯತಾಂ. ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದ, ಒಳ್ಳೆಲ್ಲಿ ಹೇಳಿಸ್ಬಿಟ್ಟ. ತಕ್ಷಣ ಭಯ ಹೊರಟುಬಿಟ್ಟು. ಈ ತಾತ್ಪರ್ಯ ಅಂದರೆ ಅಗ್ನಿಗಿಂತ ದೊಡ್ಡ ದೇವತೆಗಳು ಇವರೆಲ್ಲ ಕೂಡ. ಗೊತ್ತಾಯ್ತಿಲ್ಲ? ಆದರೂ ಕೂಡ ಆತ 3 ರೂಪದಲ್ಲಿ ಬಂದಿದ್ದಾನೆ, ಅವರು ಅವತಾರ ರೂಪದಲ್ಲಿದ್ದಾರೆ. ಆದಷ್ಟು ದೇವತೆಗಳ ನಿಯಮ ಏನು ಅಂದರೆ ಆದಷ್ಟು ಒರಿಜಿನಲ್ ಫಾರಮ್ನ ಕಾಣಿಸ್ಬಾರ್ದು ಜನಗಳಿಗೆ. ಗೊತ್ತಾಯ್ತು? ಕಾಣಿಸ್ಬಾರ್ದು. ಅದು ಪರೋಕ್ಷ ಪ್ರಿಯಾಯವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ. ದೇವತೆಗಳು ಕಣ್ಣಿಗೆ ಕಾಣಿಸ್ತೇ ಕೆಲಸ ಮಾಡ್ತಾರೆ ಹೊರತು ಕಣ್ಣಿಗೆ ಕಾಣಿಸ್ಬಾರ್ದು ನಿಯಮ ಉಂಟು. ವ್ಯಾಲಿಯರ್ಸ್ ಕಣ್ಣಿಗೆ ಕಾಣಬಾರ್ದು, ಎಕ್ಸಾಮಿನರ್ಸ್ ಕಣ್ಣಿಗೆ ಕಂಡ್ರೆ ಏನು ಮಾಡ್ತಾರೆ ಇವರು? ಎಲ್ಲ ಕಾಲು ಹಿಡ್ಕೊಂಡು ಬ್ರೀಫ್ಕೇಸ್ ಹಿಡ್ಕೊಂಡು ಇರ್ತದೆ. ವ್ಯಾಲಿ ಮಾಡೋಕ್ಕೆ ಬಿಡೋದಿಲ್ಲ. ಅದು ಗುಟ್ಟಾಗಿ ಮಾಡ್ತಾರೆ. ಅದು ಇವರಿಗೆ ಗೊತ್ತಾಗಬಾರ್ದು ಈ ಮಧ್ಯೆ. ಅದಕ್ಕೆ ಏನು ಮಾಡ್ತಾರೆ? ಕೋಡ್ ನಂಬರ್ ಹಾಕಿಬಿಡ್ತಾರೆ. ರಿಜಿಸ್ಟರ್ ನಂಬರಿಂದ ಕೋಡ್ ನಂಬರ್ ಚೇಂಜ್ ಮಾಡ್ತಾರೆ. ಆಮೇಲೆ ಮತ್ತೆ ಡಿಕೋಡ್ ಆಗಬೇಕು. ಇಷ್ಟೆಲ್ಲ ಮಾಡಿ ಮಹಾನುಭಾವರು ಮಾಡೋರಿದ್ದಾರೆ. ಇದಕ್ಕೆ ಉದ್ದೇಶ ಏನಂದರೆ ಪ್ರಾಮಾಣಿಕತೆ ಉಳಿಬೇಕಾದ್ರೆ ಇವೆಲ್ಲ ಕೇರ್ ತೊಗೋಬೇಕು ಅಂತ ಅರ್ಥ. ಪ್ರಾತಿಭಾವ್ಯ ಟೆಂಪ್ಟ್ ಆಗಬಾರ್ದು ಮನುಷ್ಯ ಯಾವುದೇ ಕಾರಣಕ್ಕೂ. ಪ್ರಾತಿಭಾವ್ಯಂತು ವರುಣೆ ನಿಸ್ತೀರ್ಯ ಅಗ್ನಿ ಅದೃಶ್ಯತಾಂ ಯಯೌ. ಇಷ್ಟು ಮಾಡಿ ಅಗ್ನಿ ಮಾಡ್ಬೇಕಾದ್ರೆ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದು, ಹೋಗ್ಬೇಕಾದ್ರೆ ಬಾಯಾಗಿ ಹೊರಟ್ಬಿಟ್ಟಿದೆ. ತಕ್ಷಣ ಗೊತ್ತಾಗಬೇಕು ದೇವರು ನಿಯಮ ಪಾಲನೆ ಮಾಡಿದ್ದಾರೆ. ತೇಪಿ ಯಯುಹು ಕ್ಷಿಪ್ರಂ ಪ್ಲವಂತಹ ಸಪ್ತವಾರಿಹೀನ್. ನೋಡಿ, ಇಲ್ಲಿ ಹೋಗ್ತಾ ಏನಾದರೆ ಈಗ ಫುಲ್ ಫ್ಲಜ್ಡ್ ತಮ್ಮ ಶಕ್ತಿ ಸಾಮರ್ಥ್ಯ ತೋರಿಸ್ತಾರೆ. ಪಾಂಡವರ ಶಕ್ತಿ ಭಾರಿ ದೊಡ್ಡದು. ಬರೀ ಇಷ್ಟೇ ಸುತ್ತಲಿಲ್ಲ ಅವರು. ಸಪ್ತವಾರಿಹೀನ್, ಇಡೀ ವಿಶ್ವನೇ ಪ್ರದಕ್ಷಿಣೆ ಹಾಕಿಬಿಟ್ರು. 7 ಸಮುದ್ರನೂ ದಾಟಿಬಿಟ್ರು. ಅಯ್ಯೋ, ಬೇರೆ ರೀತಿ ಸಾಧ್ಯ ಇಲ್ಲ. ಯೋಗಿಗಳವರು ಈಗ ಹೊರಟಿದ್ದಾರೆ, ಫುಲ್ ಫ್ಲಡ್ಜ್ ಇದರಲ್ಲಿ ಹೋಗ್ತಾ ಇದ್ದಾರೆ. ಈಗ ಅಲ್ಲಿದ್ದ ಮನುಷ್ಯರಂತೆ ನಡ್ಕೋಬೇಕಾಗಿತ್ತು, ಶಕ್ತಿನೂ ಕಡಿಮೆ ಆಗ್ತಿರ್ತು. ಭೀಮಸೇನ ದೇವ್ರನ್ನ ಬಿಟ್ಟು ಉಳಿದವರಿಗೆ, ದ್ರೌಪದಿನ ಬಿಟ್ಟು ಉಳಿದವರಿಗೆ. ಈಗ ಎಲ್ಲರಿಗೂ ಕೂಡ ಏನು ಬಂತು? ಈಗ ಒರಿಜಿನಲ್ ಫಾರಮ್ಗೆ ಹೋಗಬೇಕು. ಅಷ್ಟು ಶಕ್ತಿಯಿಂದ ಹೊರಟು. ಫಲವಂತಹ ಸಪ್ತವಾರಿಹೀನ್. ಸಮುದ್ರವೇ ನಡ್ಕೊಂಡು ದಾಟ್ತಾ ಇದ್ದಾರೆ. ವೆಹಿಕಲ್ ಇಲ್ಲ, ದೋಣಿಗಿಣ್ಣೆ ಹತ್ತಬಾರ್ದವರು ನಡ್ಕೊಂಡು ಹೋಗ್ತಾರೆ. ಯೋಗಿಗಳವರು ನಡೀತಾರೆ. ನೀರು ಮೇಲೆ ನಡೆಯೋ ಒಂದು ಯೋಗ ಅದು. ನಡ್ಕೊಂಡು ಹೊರಟು. ಅದು ಹೌದು, ಹೇಳಿದ್ದೇನು ನಾನ್ ಸ್ಟಾಪ್ ಹೋಗಬೇಕು ಅಂತ ಹೇಳಿಲ್ಲ. ಅವ್ರು ಹೋಗ್ತಿರೋದು ಯಾರು? ಡೆಲ್ಲಿಗೆ ಹೋಗೋಕ್ಕೆ ಎಷ್ಟು ವರ್ಷ ನಡ್ಕೊಂಡ್ರೆ ಎಷ್ಟು ದಿವಸ ಬೇಕು? ನೀವು ನಡ್ಕೊಂಡು ಹೋದರೆ ಎಷ್ಟು ದಿವಸ ಬೇಕು? ಹೋಗದೇನೂ ಇರ್ಬೋದು, ಹೋಗ್ದೇನೂ ಇರ್ಬೋದು. ಆದರೆ ಫ್ಲೈಟಲ್ಲಿ ಹೋದ್ರೆ ಹೋಗಿಬಿಡ್ತಾರೆ. ಅವ್ರು ಯೋಗಿಗಳು ಅಂತ ಹೇಳಿದಾಗ ಮುಗಿದೋಯ್ತು. ನಮಗೆ ಯಂತ್ರದ ಯೋಗ,
ಫ್ಲೈಟಲ್ಲಿ ಹೋಗ್ತೀವಿ, ದುಡ್ಡು ಕೊಟ್ಟರೆ ಯಂತ್ರದ ಯೋಗ ಸಿಕ್ತು ಹೋಗ್ಬಿಟ್ವಿ. ಅದು ಮಂತ್ರದ ಯೋಗ, ಅದು ಏನು ಫೇಲೇ ಆಗೋದಿಲ್ಲ, ಅಷ್ಟು ಆ ಕ್ವಾಲಿಟಿ ಇರುತ್ತೆ. ಆ ರೀತಿ ಹೊರಟು ಪ್ಲವಂತಹ ಸಪ್ತವಾರಿಹೀನ್ 7 ಸಮುದ್ರನೂ ದಾಟಿದರು. ಇದು ಎಂಥ ಇಂಥ ಪ್ರಸ್ಥಾನ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಜೊತೆ ಭೀಮಸೇನ ದೇವರಿದ್ದಾರೆ, ಅವರಿದ್ದಾಗ ಅದು ಅವ್ರು ಬೇಗ ಎಳ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಅರ್ಥ ಆಯ್ತಾ? ಅದಕ್ಕೇನೆ ವಾಯುದೇವರು ಸ್ತೋತ್ರ ಮಾಡ್ತಾರೆ. ಆಯಾಸ ವಸ್ತು ಮೃದುಮಾನ ಸಸ್ಯ ವಾಯುರ್ಮೃಹಕೃಂತತು ಮಧ್ವರೂಪಿ. ಆಚಾರ್ಯರು ಇದು ಸಹ್ಯಾದ್ರಿಯಿಂದ ಇದಕ್ಕೆ ಬರ್ತಾರೆ, ಕಾಸರಗೋಡಿಗೆ ಬರ್ತಾರೆ. ಎಲ್ಲ ಜನ ಇಷ್ಟ ನಡ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಯಾರಿಗೂ ಆಯಾಸನೇ ಆಗಲಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಮಧ್ವಾಚಾರ್ಯ ಜೊತೆಗಿದ್ದಾರಲ್ಲ ವಾಯುದೇವರು, ಎಲ್ಲರೂ ಆರಾಮ ಬರ್ತಾರೆ, ಅಲ್ಲಿಂದ ನಡ್ಕೊಂಡು ಬರ್ತಾರೆ, ಯಾರಿಗೂ ಆಯಾಸ ಇಲ್ಲ. ಯಾರ ಜೊತೆಗಿದ್ದಾರೆ ನೋಡಬೇಕು. ಅರ್ಥ ಆಯ್ತಾ? ಬಟ್ ಯಾರೋ ಒಳ್ಳೆ ಇವ್ರ ಜೊತೆಗಿದ್ದು ಬಿಟ್ಟರೆ ಊಟ ತಿಂಡಿ ವ್ಯವಸ್ಥೆ ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಇವರು ಆಚಾರ್ಯ ಜೊತೆಗಿದ್ದಕ್ಕೆ ಏನಾಯ್ತು, ಅವರಿಗೆ ಶ್ರಮನೇ ಆಗಲಿಲ್ಲ. ಗೊತ್ತಾಯ್ತಾ? ಮಾರ್ಗ ದುಃಖಂ ನಯಯುಹು ಮಧ್ವೇಜ ಹೇಳ್ತಾರೆ, ಆಯಾಸ ಆಗಲೇ ಇಲ್ಲ ಅವರಿಗೆ. ಆದ್ದರಿಂದನೇ ಆಚಾರ ಸಿದ್ಧಾಂತ ಅನುಸರಿಸಿದಾಗ ಬದುಕಿನಲ್ಲೂ ಕ್ಲೇಶ ಬರೋದಿಲ್ಲ, ಯಾವ ಕೆಲಸಕ್ಕೂ ಆಯಾಸ ಆಗೋದಿಲ್ಲ. ಪ್ರಾಣಾಯಾಮ ಮಾಡಿ ಕೆಲಸ ಮಾಡ್ತಾನೆ, ಒಳ್ಳೆ ಪವರ್ ಕೊಡುತ್ತೆ ಪ್ರಾಣಾಯಾಮ, ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಗೊತ್ತಾಯ್ತಾ? ಅದಕ್ಕೆ ಯಾವುದೇ ಪ್ರಾಣಾಯಾಮ ಯಾತಕ್ಕೆ ಮಾಡಿಸ್ತಾರೆ ಗೊತ್ತಾ? ಇವರು ಇಡ್ಲಿ ಕಾಫಿ ತಿಂದು ಶುರು ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಏನು ಮಾಡಬೇಕು? ಪ್ರಾಣಾಯಾಮ ಮಾಡಿ ಶಕ್ತಿ ಬಂದುಬಿಡ್ತದೆ ಆಗ. ಒಳ್ಳೆ ಅದೇ ಭಾಗವತಲ್ಲಿ ಹೇಳ್ತಾರೆ, ಅದಕ್ಕಿಂತ ದೊಡ್ಡ ಶಕ್ತಿ ಕೊಡೋ ವಸ್ತು ಇನ್ನೊಂದಿಲ್ಲ. ಭೀಮಸೇನರ ಜೊತೆಗಿದ್ದಾರೆ, ಆದ್ದರಿಂದ ಆರಾಮ ಹೊರಟು. ಯಯೌ ತೇಪಿ ಯಯುಃ ಕ್ಷಿಪ್ರಂ ಪ್ಲವಂತಹ ಸಪ್ತ. ದಾಟಿದಷ್ಟೇ ಅಲ್ಲ, ಫಾಸ್ಟಾಗಿ ದಾಟ್ತಾರೆ. ಇದೆಲ್ಲ ಎಷ್ಟು ದಿವಸದಲ್ಲಿ ಹೇಳ್ತಾರೆ ಹೇಳಿದೆ, ಹೇಳ್ತಾರೆ. ಈಗ ಅಹೋ ಎಷ್ಟು ದಿವಸ ಹೇಳಿ, ಎಷ್ಟು ವರ್ಷ ಬೇಕಾಯ್ತಲ್ಲ ಕೇಳಿದ್ರಲ್ಲ. ಅಹೋಭಿಹಿ ಸಪ್ತಭಿಹಿ 7 ದಿವಸದಲ್ಲಿ ಮುಗಿಸಿದ್ದಾರೆ ವಿಶ್ವ ಪ್ರದಕ್ಷಿಣೆ. 7 ದಿವಸದಲ್ಲಿ ದೇವತೆಗಳು, ಅದರಲ್ಲೂ ಯೋಗಿಗಳು, ಮತ್ತು ದೊಡ್ಡ ಭೀಮಸೇನರ ಜೊತೆಗಿದ್ದಾರೆ. ಇವೆಲ್ಲ ಪ್ಲಸ್ ಪಾಯಿಂಟ್ಗಳು. ಯೋಗಿಭಿಹಿ ಬೀಚ್ ಸೇರಲ್ಲಿ ಕೂಡ 2 ತಾಸು ಡೆಲ್ಲಿಗೆ ಹೋಗಿ ಬಂದ ಅಂತ ಕೇಳಿದ್ರೆ ಏನರ್ಥ? ಫ್ಲೈಟಲ್ಲಿ ಹೋಗಿದ್ದಾರೆ ಅಂತ. ಇದರಲ್ಲಿ ಹೋಗಿದ್ದು ವೀಲ್ ಚೇರಲ್ಲಿ ಹೋಗೋದು ಯಾರು ಕೇಳೋದಿಲ್ಲ. ಯಾಕೆ ಕೇಳೋ ಪ್ರಶ್ನೆನೇ ಅಲ್ಲ, ಅದು ಆಬ್ವಿಯಸ್, ಅವ್ರಿಗೆ ಸಾಧ್ಯ ಇಲ್ಲ ಅಂಥೇಳಿ. ಕೃತ್ವಾ ಕ್ವಚಿತ್ ಅಸಜ್ಜಂತಹ, ಎಲ್ಲೂ ಕೂಡ ಏನೂ ಪ್ರಾಬ್ಲಮ್ ಬರಲಿಲ್ಲ ಅವರಿಗೆ. ಆ ರೀತಿ ಸಮಾರೂಢಾ ಪ್ರದಕ್ಷಿಣ ಯೋಗಂ ಸಮಾರೂಢ ಮತ್ತೆ ಹೇಳ್ತಾರೆ. ಅವ್ರು ಹೊರಟಿದ್ದು ಯೋಗದಿಂದ. ಆದ್ದರಿಂದ ಇಲ್ಲಿ ಹೇಗೆ ನಾವು ವೆಹಿಕಲ್ ಅಂತ ಉಪಯೋಗಿಸಿದ ತಕ್ಷಣ ಉತ್ತರ ಸಿಕ್ಬಿಡುತ್ತೋ, ಯೋಗ ಅಂತ ತಕ್ಷಣ ಉತ್ತರ ಸಿಕ್ಬಿಡುತ್ತೆ. ನಾವು ಯೋಗ ನಮಗಿಲ್ಲ, ಆದ್ದರಿಂದ ಸಾಧ್ಯ ಇಲ್ಲ. ಪ್ರದಕ್ಷಿಣಂ, ಅದು ನೋಡಿ, ಪ್ರದಕ್ಷಿಣಂ ಕೃತ್ವ ಅರ್ಥ ಆಯ್ತು. ಈಗ ಪ್ರದಕ್ಷಿಣ ಕ್ರಮದಲ್ಲಿ ಬಂದರು ಅವರೇ. ಅಲ್ಲಿ ಈಶಾನ್ಯದಿಂದ ಶುರು ಮಾಡಿಬಿಟ್ಟು ಇಡೀ ಜಗತ್ತನ್ನೇ ಸುತ್ತಿ ಬರ್ತಾಯಿದ್ವಿ, ವಿಶ್ವನೇ ಸುತ್ತಿ ಬಂದು ವಾಪಸ್ ಎಲ್ಲಿ ಬಂದು ಯಥಾ ಪ್ರಕಾರ ಇಲ್ಲೇ ದೇಹತ್ಯಾಗ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲೇ ದೇಹತ್ಯಾಗ ಮಾಡಬೇಕು. ಯಾಕೆ ಅವತಾರ ಮಾಡಿದ್ದಿಲ್ಲೇ ಸಾಧನ ಭೂಮಿ, ಇದು ಕೌಂಟ್ ಆಗಬೇಕು. ಇವತ್ತು ಡೆಪ್ಯೂಟಿ ಎಲ್ಲೋ ಹೋಗಿರ್ತಾರೆ, ಡೆಪ್ಯುಟೇಷನ್ ಕೊಟ್ಟಿರ್ತಾರೆ, ಎಲ್ಲಿ ರಿಟೈರ್ಮೆಂಟ್ ಆಗಬೇಕು ಇವನೀಗ? ಇದಕ್ಕೆ ಬರೋ ಒರಿಜಿನಲ್ ಪ್ಲೇಸ್ ಅಲ್ಲೇ ರಿಟೈರ್ ಆಗಕ್ಕೆ ಬರೋಲ್ಲ. ಆ ಸ್ಯಾಲ್ರಿ ಕೂಡ ಇಲ್ಲಿಂದನೇ ಹೋಗೋದು, ಅದು ಇವರಿಂದನೇ ಅವರೇ ತೊಗೊಳ್ಳಿಲ್ಲ, ಅವರು ಎಷ್ಟು ಏರ್ಪಾಟ್ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕೀಗ. ಇವತ್ತು ಎಷ್ಟೋ ಜನ ಇಲ್ಲಿ ಹುಟ್ಟಿದವರು ಬೇರೆಯಿಂದ ಅಲ್ಲೇ ಸತ್ತೋಗ್ಬಿಡ್ತಾರೆ. ಭಾಳ ಜನ, ಎಷ್ಟೋ ಜನ ವಯಸ್ಸಾದವ್ರು ತಂದೆ ಹೋಗಿರ್ತಾರೆ, ಅಲ್ಲೇ ಹೋಗಲೇಬೇಕು ನ್ಯಾಚುರಲಿ. ಇದನ್ನು ನೋಡಿದಾಗಲೂ ಕೂಡ ಯಾಕಿರಬೇಕೀಗ? ಹುಟ್ಟಿದ್ದೆ ಸಾಧನ ಸೇರಿ ದೇಹದಲ್ಲಿ ಕೌಂಟ್ ಆದರೆ ಅದು ಭಾರಿ ಮಹತ್ವ ಇರೋದು, ಎಲ್ಲೆಲ್ಲ ಆಗಬಾರ್ದು. ಸರಿಯಾಗಿ ತಿಳಿಸಿದ್ರೆ ಜನ, ಎಷ್ಟೋ ಜನ ನೋಡಿದ್ದೀನಿ ನಾವು, ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಹೊರತು ಆಟ ಅದೇನು ಮಹಾ ಅಂತ ಹೇಳೋದಿಲ್ಲ. ಹೋಗಿ ಮತ್ತೆ ಹೋಗೋದಿಲ್ಲ ಅಂತ ಮತ್ತೆ ಹೋಗಿ ಇವತ್ತು ಮತ್ತೆ ಇನ್ನು ಹೋಗೋದಿಲ್ಲ, ಮುಗಿದೋಯ್ತು ಕತೆ. ನಾವು ಗೊತ್ತಿದ್ದಿಲ್ಲ, ಈಗ ಗೊತ್ತಾಯಿತು. ಅಂದರೆ ಅರ್ಥ ಏನದಕ್ಕೆ? ಗೊತ್ತಾದರೆ ಮಾಡೋರು ಇದ್ದಾರೆ ಅಂತ ಅರ್ಥ ಆಯಿತು. ಅದಕ್ಕೆ ನಾವೇನು ಮಾಡಬೇಕು? ಯಾರೋ ಮಾಡೋದಿಲ್ಲ ಅಂತ ನಾವು ಅಂದ್ಕೊಂಬಿಡೋ ಅಸಂಪ್ಷನ್, ಅಯ್ಯೋ ಯಾರು ಮಾಡ್ತಾರೆ, ನಾವು ನಮ್ಮ ಪ್ಯಾಸಿವ್ ಅಪ್ರೋಚ್ ಅನ್ನೋದು ಹಾಗಿರಬಾರ್ದು. ನೆಗೆಟಿವ್ ಪ್ಯಾಸಿವ್ ಹಾಗಿರಬಾರ್ದು. ಪಾಸಿಟಿವ್ ಆಗಿ ನೋಡಬೇಕು. 100 ಜನಕ್ಕೆ ಹೇಳ್ತೀರಿ, ಒಬ್ಬ ಮಾಡ್ತಾನೆ ಸಾಕು. 1000 ಒಬ್ಬ ಮಾಡ್ದೆ ಸಾಕು. ಧರ್ಮ ಒಳ್ಳೆ ಹೊಡಿಬೇಕಾದ್ರೆ ಒಬ್ಬ ಸಮರ್ಥ ಒಬ್ಬನಿದ್ಬಿಟ್ರೆ ಸಾಕು. ಅರ್ಥ ಆಯ್ತಾ? ಮ್ಯಾಚ್ ವಿನ್ನರ್ ಅಂತಾರಲ್ಲ ಹಾಗೆ. ಎಷ್ಟೋ ಸರ್ತೆ ಕೆಲವು ಸರ್ತ ಹಾಗಾಗಿದೆ. 10th ವಿಕೆಟ್ ಗೊತ್ತಾಯ್ತಾ, ಇನ್ನೊಬ್ಬರು 0, 1 ರನ್ ಹೊಡೆದಿಲ್ಲ ಅವನು. ಇವನು ಸೆಂಚುರಿ ಟ್ರಿಬಲ್ ಸೆಂಚುರಿ ಹೊಡೆದವರಿದ್ದಾರೆ. ಆ ಸ್ಟೇಜಲ್ಲಿ 3 ಸೆಂಚುರಿ ಡ್ರಾ. ಅದು ಎಷ್ಟು ಆಸೆ ಇದೆ, ಗ್ಯಾರಂಟಿ ಸೋಲ್ತಾರೆ ಅಂತ ತಿಳ್ಕೊಂಡು ಸೋಲಿಲ್ಲ. ಅವನೇನು ಹೊಡೆದಿಲ್ಲ, ಮಧ್ಯೆ ಸುಮ್ಮನೆ ನಿಂತಿದ್ದಾನೆ ಅಷ್ಟೇ. ಇವೆಲ್ಲ ಪ್ರಾಕ್ಟಿಕಲಿ ಕಂಡಾಗ ನಾವು ಯಾವಾಗ ಇದು ಏನು ಬರುತ್ತೆ, ಆಪ್ಟಿಮಿಸ್ಟಿಕ್ ಅಪ್ರೋಚ್ ಗೊತ್ತಾಗುತ್ತೆ. ಯಾವ ಲಾಸ್ಟ್ ಬಾಲ್ ಬೋಲ್ಡ್ ಆಗೋವರೆಗೂ ಏನಾಗಲ್ಲ, ಡಿಸಿಷನ್ ಬರೋದಿಲ್ಲ. ಅಲ್ಲಿವರೆಗೆ ಅದಕ್ಕೆ ಲಾಸ್ಟ್ ಬ್ರೆತ್ವರೆಗೂ ದೇವರು ಅವಕಾಶ ಕೊಡ್ತಾರೆ. ಅಡ್ವಾಂಟೇಜ್ ಅಜಾಬೇಡ ತಗೊಂಡ ಆ ಅಡ್ವಾಂಟೇಜ್ನ ಅಂತ ಆ ಟೈಮ್ನಲ್ಲಿ ಚೇಂಜ್ ಆದ. ಇವತ್ತು ನಾವು ಈಗ ಚೇಂಜ್ ಆಗೋರಿಗೆ ಕೇಳಬಾರ್ದು. ಲಾಸ್ಟ್ ಬ್ರೆತ್ವರೆಗೂ ದೇವರು ಅವಕಾಶ ಕೊಡ್ತಾನೆ. ಆದ್ದರಿಂದ ಲಾಸ್ಟ್ ಬ್ರೆತ್ ಕೂಡ ಎಲ್ಲಿ ಬಿಡಬೇಕು? ಸಾಧನ ಭೂಮಿಯಲ್ಲೇ ಬಿಡಬೇಕು. ಕೃತ್ವ ಸಾಧನ ಭೂಮಿಯಲ್ಲಿ ಬಿಡಬೇಕು. ಸಾಧನ ಭೂಮಿಯೇ ಬಿಟ್ಟು ಬಿಡ್ತಾನೆ ಅಷ್ಟೇ. ಭೂಮಿಯಲ್ಲಿ ಬಿಡಬೇಕು ಅಂತಿದ್ರೆ ಭೂಮಿಯೇ ಬಿಟ್ಟು ಬಿಡೋದಾಗ್ತದೆ. ಕೃತ್ವ ಕ್ವಚಿತ್ ಅಸಜ್ಜನ್, ಕ್ವಚಿತ್ ಎಲ್ಲೂ ಅವ್ರಿಗೆ ಪ್ರಾಬ್ಲಮ್ಮೇ ಅಸಜ್ಜ ಅಂತ ಸಿಕ್ಕಾಕೊಡೋದೆ ಅಂತ ಅರ್ಥ. ಎಲ್ಲೂ ಹೆಲ್ಡಪ್ ಆಗಲಿಲ್ಲ, ಆ ಥರ ಹೊರಟಿದ್ದಾರೆ.
ಆಸೇದು ಗಂಧಮಾದನಕ್ಕೆ ಬಂದರು. ಅಲ್ಲಿ ಅತ್ರ ನಾರಾಯಣ ಕ್ಷೇತ್ರ, ಅದಿಷ್ಟು ಹಿಮಾಲಯ ಗಂಧಮಾರದ ಒಂದು ಪಾಲ್ಟ್ ಅದು, ಗೊತ್ತಾಯ್ತಾ? ಹಿಮಾಲಯನ ಗಂಧಮಾದನ ಅಂತ ಕರೀತಾರೆ. ಆ್ಯಕ್ಚುಲಿ ಮೇನ್ ಗಂಧಮಾದನದ ಪಾಲ್ಟ್ ಅಷ್ಟೇ. ಇದೇ ಎಷ್ಟು ದೊಡ್ಡದು, ಸಿಕ್ಕಾಪಟ್ಟಿ ದೊಡ್ಡದು. 2500 ಕಿಲೋಮೀಟ್ರ್ ಉದ್ದ ಇರೋದು, ಗೊತ್ತಾಯ್ತಾ? 200 ಕಿಲೋಮೀಟ್ರ್ ಅಗಲ ಆ್ಯಾವ್ರೇಜ್ ಹಿಮಾಲಯ ಪರ್ವತ ಇರೋದು. ಅಕಸ್ಮಾತ್ ಅದು ಹೀಗಿದ್ಬಿಟ್ಟಿದ್ದು ಏನಾಗ್ತಿತ್ತು, ಅಲ್ಲಿಂದ ರಾಮೇಶ್ವರವರೆಗೂ ಬರ್ತಿತ್ತು. ಇದೇ ಅಕಸ್ಮಾತ್ ಹೀಗಿದ್ದಿದ್ರೆ ಹಿಮಾಲಯ ಪರ್ವತ ಹಾಗಿರ್ತಿತ್ತು. ಅಷ್ಟು ದೊಡ್ಡ ಪರ್ವತ. ಅದು ಒಂದು ಪಾರ್ಟ್ ಅಷ್ಟೇ, ಯಾವುದಕ್ಕೆ? ಗಂಧಮಾದನಕ್ಕೆ. ಉಳಿದು ಇನ್ವಿಸಿಬಲ್, ಉಳಿದು ಕಾಣಿಸೋದಿಲ್ಲ ನಮಗೆ. ನರಾಗಮ್ಯ ಅಂತ ಕರೀತಾರೆ. ಮನುಷ್ಯರಿಗೆ ಅದು ಗೊತ್ತೇ ಆಗೋದಿಲ್ಲ. ಅಲ್ಲಿ ಬಂದ್ರಿ. ಯಾಕೆ ಇದೇ ಸ್ಪಾಟ್ ಅವತಾರ ಮಾಡಿದ್ದೆಲ್ಲಿ ಅವರು? ಬದರಿಯಲ್ಲಿ. ಸೊ ಅಲ್ಲಿಗೆ ಬಂದರು, ನಾರಾಯಣಾಶ್ರಮಕ್ಕೆ ಬಂದರು. ಅಂದತ್ರ ನಾರಾಯಣ ಕ್ಷೇತ್ರೇ, ನಾರಾಯಣ ಕ್ಷೇತ್ರಕ್ಕೆ ಬಂದು ತೇಷಾಂ ತನ್ವಃ ಅಪತನ್ ಕ್ರಮಾತ್, ಈ ದೇಹ ಬಿಡ್ತಾ ಇದ್ದಾರೆ. 1 by 1 ದೇಹ ಬಿಡ್ತಾ ಇದ್ದಾರೆ. ಅದು ಕ್ರಮ. ಮೊದಲು ಹುಡ್ತವ್ರು ಮೊದಲು, ಆಮೇಲೆ ಇದ್ದು ಅದು. ಈ ಕ್ರಮದಲ್ಲಿ ಹೋಗಬೇಕು, ಎಲ್ಲ ಕ್ರಮ ಇದೆ. ಅದಕ್ಕೆ ಬ್ರಾಹ್ಮಣ ಗಲಾಟೆ ಮಾಡಿದ್ದು. ಮುಂಚೆ ಹೋಗಬೇಕು, ಅದು ಕ್ರಮದಲ್ಲಿ ಹೋಗ್ಬೇಕು ಯಾವಾಗಲೂ. ಅದು ಲಯಕ್ರಮದಲ್ಲಿ ಬೇರೆ, ಬೇರೆ ಕ್ರಮ ಬೇರೆ. ಲಯಕ್ರಮ ಬಂದಾಗ ಫಸ್ಟ್ ಯಾರು ಹೋಗಬೇಕು? ಜೂನಿಯರ್ ಹೋಗಬೇಕು. ಫಸ್ಟ್ ಜೂನಿಯರ್ ಇರ್ತದೆ. ಆಫೀಸ್ ಕ್ಲೋಸ್ ಮಾಡ್ಬೇಕಾದ್ರೆ ಫಸ್ಟ್ ಯಾರನ್ನು ತೆಗಿತಾರೆ? ರಿಟೈರ್ ಮಾಡ್ಬೇಕಾದ್ರೆ ಸೀನಿಯರ್ ಹೋಗ್ತಾರೆ. ರಿಟೈರ್ಮೆಂಟ್ ಬೇರೆ, ಇದು ಬೇರೆ. ವೈಂಡ್ ಅಪ್ ಮಾಡೋದು ಬೇರೆ. ಇದು ವೈಂಡ್ ಅಪ್ ಮಾಡ್ತಿರೋದು ಈಗ. ಫಸ್ಟ್ ಯಾರು ಹೋಗ್ಬೇಕೀಗ? ಸಹದೇವಲ್ಲ, ದ್ರೌಪದಿ ಹೋಗ್ಬೇಕೀಗ. ದ್ರೌಪದಿ ಫಸ್ಟ್ ಹೋಗಬೇಕು. ದ್ರೌಪದಿ ಫಸ್ಟ್ ಹೊಡುತ್ತಾರೆ. ಇವೆಲ್ಲ ಧರ್ಮ ಸೂಕ್ಷ್ಮಗಳು. ಇವೆಲ್ಲ ಗೊತ್ತಾಗೋದು ಯಾವಾಗ? ಶಾಸ್ತ್ರ ಗೊತ್ತಿದ್ದರೆ. ಇವತ್ತು ತಿಳ್ಕೊಂಡಿದ್ದೇ ಧರ್ಮ ಅಲ್ಲ, ಧರ್ಮ ತಿಳ್ಕೊಬೇಕು ಹೊರತು ತಿಳ್ಕೊಂಡಿದ್ದೇ ಧರ್ಮ ಆಗಲ್ಲ. ವ್ಯುತ್ಕ್ರಮ. ಅದಕ್ಕೆ ಹೇಳ್ತಾರೆ ಸೃಷ್ಟಿಯಲ್ಲಿ ಯಾವಾಗಲೂ ಲಯದಲ್ಲಿ ಬ್ರಹ್ಮಸೂತ್ರ ಅದು. ಸೃಷ್ಟಿಯಲ್ಲಿ ಕ್ರಮ, ಲಯದಲ್ಲಿ ಕ್ರಮ. ಏನು ಕ್ರಮ? ವ್ಯುತ್ಕ್ರಮ ಅಷ್ಟೇ. ವ್ಯುತ್ಕ್ರಮದಲ್ಲಿ ಹೋಗಬೇಕು. ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಯಾರು ಬಂದಿರ್ತಾರೆ? ಬ್ರಹ್ಮದೇವರು ಫಸ್ಟ್ ಸೃಷ್ಟಿಯಾಗಿದ್ದು, ಕೊನೆ ಲಾಸ್ಟ್ ಹೋಗ್ತಾರೆ. ಇದು ಪದ್ಧತಿ. ಅದು ಇದು ಗೌರ್ಮೆಂಟ್ ಅದನ್ನೇ ಫಾಲೋ ಮಾಡ್ತಿರೋದು. ಸರಿಯಾದ ಎಂಟೈರ್ ಮದ್ದು ಸಿದ್ಧಾಂತ ಮಧ್ಯೆ ನಾವಿರೋದು ಇವತ್ತು. ಅದು ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಅದು ಕೃತಿಕದಲ್ಲಿ ಗೊತ್ತಿತ್ತಲ್ಲ, ಎಲ್ಲ ಹಾಗಿದೆ. ಯಾರಿಗೆ ಹೇಳಿದ್ರೆ ಸರಿ, ಕಂಪ್ಲೀಟ್ ಅದನ್ನೇ ಫಾಲೋ ಮಾಡ್ತಿದ್ದೆ. ಇವತ್ತು ಎಷ್ಟೋ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಯಾವುದ್ರ ಪ್ರಕಾರ ಇರೋದು? ಅದು ಶಾಸ್ತ್ರದ ಪ್ರಕಾರ, ದ್ವೈತದ ಪ್ರಕಾರ. ಯಾವ ಹೇಳಿಕೊಟ್ರೆ ಬರುತ್ತೆ. ಅದಕ್ಕೆ ಹೇಳಿದ್ದವರು ಭಾಗವತ ಆತ್ಮಹಳ್ಳಿ ಮೊದಲೇ ಪಾಠ ಹೇಳಿಕೊಡಿ ಅಂತ. ಧರ್ಮ ಪ್ರಹ್ಲಾದ ಕೂಡ ಹೇಳಿದ್ದೇನು? ಕೌಮಾರಾಚರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಅದು ಗೊತ್ತಾಗಲಿಕ್ಕೂ ಹತ್ತಿರ ಓದು ಅಂತ ನಾವು ಗೊತ್ತಿ. ಮೆಡಿಕಲ್ ಮಾಡಬೇಕು ಹುಡುಗನ್ನ ಅಂಥೇಳಿ ನೀವು 20 ವರ್ಷ ಬಿಟ್ಟು ಸೈನ್ ಮಾಡೋಕ್ಕೆ ಬರೋಲ್ಲ. ಯಾವಾಗ ಮಾಡ್ಬೇಕಂದ್ರೆ ಈ KG ಕ್ಲಾಸ್ನಿಂದ ಪ್ಲ್ಯಾನ್ ಮಾಡ್ತಾನೆ, ಬಿಡೋದಿಲ್ಲ. ಅಲ್ಲಿಂದ ಪ್ಲ್ಯಾನ್ ಮಾಡಿ ಬರ್ತಾರೆ. ಅಷ್ಟು ಸರಿ ಕೆಲಸತ್ತಾಗೋದಿಲ್ಲ. ಅವತ್ತಿದ್ದಕ್ಕೆ ಮಾಡೋಕ್ಕಾಗ್ತದ? ನಮ್ಮ ಜನಕ್ಕೆ ಗೊತ್ತಿಲ್ಲ ಅದು. ಅದೆಲ್ಲ ಯಾವಾಗ ಬೇಕಾದ್ರು ಅಧ್ಯಾತ್ಮ ಯಾವಾಗ ಬೇಕಾದ್ರೂ ಬರುತ್ತೆ. ಇದು ಮಾತ್ರ ಮೊದಲಿಂದನೇ ಮಾಡಬೇಕು. ಭಾಳ ತಪ್ಪು. ಅಲ್ಲ, ಹೇಳಿ ಸಾವಿರ ಸತ್ತು. ಲಯಕ್ರಮ ಅನ್ನೋದು ಲಾಸ್ಟ್. ಇದರಲ್ಲಿ ದೇವತೆಗಳಿಗೆ ಈ ಲಯ ಅಪ್ಲೈ ಇಲ್ಲ. ಮಾರ್ಗ ಅಷ್ಟೇ ದೇವತೆಗಳಿಗೆ, ಈ ಲಯ ಇಲ್ಲ. ಆ ಲಯ ಅಂದರೆ ದೊಡ್ಡೋಳು ಸೇರ್ತಾ ಹೋಗೋದು. ಇದು ಅರ್ಚರಾದಿ ಮಾರ್ಗ ಬೇಕಿಲ್ಲ ಅವರಿಗೆ. ಆ ಕ್ರಮನೇ ಬೇರೆ ಅವರು. ಹತ್ರ ಇವರೆಲ್ಲ ಒಂದು ಪಾಸ್ ಕೆಲಸ ವ್ಯವಸ್ಥೆ ಮಾಡಿರ್ತಾರೆ. ದೊಡ್ಡ ಸಮಾರಂಭದ ಹೀಗೆ ಹೋಗಬೇಕು ಅಂತೇಳಿ. ಇವು ಅಧ್ಯಕ್ಷನ ಆ ಕ್ರಮದಲ್ಲಿ ಹೋಗ್ತಾರೆ. ಕರ್ಕೊಂಡು ಯಾಕೆ ಕರ್ಕೊಂಡು ಹೋಗ್ತಾರೆ? ಅವ್ನು ಈ ಕಡೆ ಆ ಕಡೆ ಆ ಕಡೆ ಹೋಗ್ಬೇಕಷ್ಟು ಅವ್ನಿಷ್ಟ. ಅವನಿಗೆ ರೂಲ್ಸ್ ಬೈಂಡ್ ಆಗೋದಿಲ್ಲ. ಇವರಾಗೆ ದೊಡ್ಡ ಸ್ಥಾನದಲ್ಲಿದ್ದಾರೆ. ದೇವತೆಗಳಲ್ಲಿ ಆಫೀಸರ್ಸ್ ಅವರು. ಅವರಿಗೆ ಅಪ್ಲೈ. ವಾಲಂಟಿಯರ್ಸ್ ಎಲ್ಲೆಲ್ಲ ಓಡಾಡ್ತಿರ್ತಾರೆ. ನನಗೆ ನೀನು ಓಡಾಡ್ತೀರ ಅಂತ ಕೇಳಿದ್ರೆ ವಾಲಂಟಿಯರ್ ಅವನು. ಇವರು ಆ ರೀತಿ ಹೋಗ್ಲಕ್ಕೆ ಅವ್ರಿರೋ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಅವನಿರೋದು. ಅವ್ರಿಗೆ ಈ ನಿಯಮ ಅಪ್ಲೈ ಆಗೋಲ್ಲ. ಅವನಿಗೆ ಬೇರೆ ನಿಯಮ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಂತ. ಈ ನಿಯಮ ಅಪ್ಲೈ ಅಲ್ಲೇ ಕೂತ್ಬಿಟ್ರೆ ವಾಲಂಟಿಯರ್ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಹೇಗೆ ಮಾಡ್ತಾನೋ. ಅತ್ರ ನಾರಾಯಣ ಕ್ಷೇತ್ರೇ ತೇಷಾಂ ತನ್ವಃ ಅಪತನ್ ಕ್ರಮಾದಲ್ಲೇ ದೇಹತ್ತೆ ಅದಾಗ ಮಾಡ್ತಿದ್ದಾರೆ. ದ್ರೌಪದಿ ಸಹದೇವಾದಿ ಪಂಚಾನಾಂ ತತ್ರ ಮಾರುತಿ. ಅದಕ್ಕೆ ದ್ರೌಪದಿ ಸಹದೇವ ಅದು ಕ್ಲಿಯಾರಿಟಿ ಕೊಟ್ಟರು. ಮೊದಲು ದ್ರೌಪದಿ, ಅವ್ರು ಸಹದೇವ ನಕುಲ ಇದೆಲ್ಲ ಕ್ರಮದಲ್ಲಿ ದೇಹತ್ಯಾಗ ಮಾಡ್ತಾರೆ. ಪಂಚಾನಾಂ ದ್ರೌಪದಿ ಫಸ್ಟು, ಉಳಿದ ಒಟ್ಟು 6 ಜನ ಆಗಬೇಕು. 5 ಜನ ಅಂತ ಹೇಳಿದರು. ಯಾತಕ್ಕೆ? 5 + 1 6 ಆಗಬೇಕಲ್ಲ. ಧರ್ಮದ ತ್ಯಾಗ ಮಾಡೋದಿಲ್ಲ, ಆದ್ದರಿಂದ 5 ಜನ ಮಾತಾಡಿದರು. ಗೊತ್ತಾ? ಆ ಕ್ರಮದಲ್ಲಿ ದೇಹ ಬಿಟ್ಟರು ಎಲ್ಲ ಕೂಡ. ಇವತ್ತೆಲ್ಲ ತೋರಿಸ್ತಾರೆ ನಿಮಗೆ. ಎಲ್ಲ ಇವತ್ತು ಜಾಗಗಳೆಲ್ಲ ಇವತ್ತು ಲೊಕೇಟ್ ಬಾಗಿ ಜನ ಪ್ರಿಸರ್ವ್ ಮಾಡಿದ್ದಾರೆ. ಆ ಫೋಟೋ ಕೂಡ ಹಾಕಿದ್ದಾರೆ ನಮ್ಮ ಇದರಲ್ಲಿ. ಗೊತ್ತಾಯ್ತು? ಫಸ್ಟ್ ದೇಹ ತ್ಯಾಗ ಮಾಡಿದ್ದು ಬರುತ್ತಲ್ಲ, ನಮ್ಮ ಇದು ದಾಟ್ತೀವಲ್ಲ, ಫಸ್ಟ್ ಹಳ್ಳಿ ಬರುತ್ತಲ್ಲ, ವಿಲೇಜ್ ಅಂತ. ಆ ವಿಲೇಜನ್ನು ಕೊನೆಗೆ ಬರುತ್ತೆ ಮಾತಾ ಮಂದಿರ ಅಂತ ಏನಕ್ಕೆ ಮಾನ. ಅಲ್ಲಿ ದ್ರೌಪದಿ ದೇಹ ತ್ಯಾಗ ಅಲ್ಲಿ ಜನ ಹೇಳ್ತಾರೆ. ಅದನ್ನು ಸತ್ಯ. ಇನ್ನು ಮುಂದೆ ಹೋದಾಗ ಒಂದೊಂದೇ ತೇಳಿ ಹೊರಿಸ್ತಾ ಹೋಗ್ತಾರೆ, ಮುಂದೆ ಹೋಗ್ತಾರೆ. ಅಷ್ಟೇ ಇರ್ತಾರೆ. ಮುಂದೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಒಂದೊಂದು ಹೆಜ್ಜೆ ಇಡೋದು ಕಷ್ಟ ಆಗುತ್ತೆ. ತುಂಬ ಗ್ಯಾಪ್ ಇಲ್ಲ ಅದಕ್ಕೆ.
ಒಂದು 15-20 ಕಿಲೋಮೀಟ್ರ್ ಬರ್ತದೆ ಒಟ್ಟಾಗಿ. ಆದರೆ ಒಂದೊಂದು ಹೆಜ್ಜೆ ಇಡೋದು ಭಾರಿ ಕಷ್ಟ, ಬರೀ ದಾರಿ ಇರೋದಿಲ್ಲ, ಬರೀ ಅಪ್ಸ್ ಆ್ಯಂಡ್ ಡೌನ್ಸೇ ಇರುತ್ತೆ ಬರಿಯಾಗಿ. ಅದು ಬಿಟ್ಬಿಡಿ, ಇಲ್ಲಿ ಹೋಗ್ತಿರಲ್ಲ ವ್ಯಾಸಗೂ ಹಾಕಿ ಹೋಗ್ರಿ, ಎಷ್ಟು ಕಷ್ಟ ಆಗುತ್ತೆ ಭಾರಿ ಕಷ್ಟ. ಬಂಡೆಗಳು ಇದರಲ್ಲಿ ಭಾರಿ ಕಷ್ಟಪಟ್ಟು ಹೋಗೋದು. ಆದ್ದರಿಂದ ಆ ದೇಹ ಬಿಡ್ತಾ ಹೋದ್ರು ಅಲ್ಲಿಂದ ಅವರಿಗೆ. ದ್ರೌಪದಿ ಅಂದರೆ ಇವತ್ತು ಭಾರತ ಎಷ್ಟು ಸತ್ಯ ಅನ್ನೋದಕ್ಕೆ ಇವತ್ತು ಜಾಗಗಳು ತೋರಿಸ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇದಿರಬೇಕು, ಅರ್ಥ ಆಯ್ತಾ? ಅದಂಥ ಇತಿಹಾಸನ ಇವರು ಉಡಾಫೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವರು ಉಡಾಫೆನ ಇತಿಹಾಸ ಅಂತ ತಿಳ್ಕೊಬೇಕಷ್ಟೇ ನಾವು. ಉಡಾಫೆ ಇತಿಹಾಸ ಆಗುತ್ತೆ ಅಷ್ಟೇ. ಸದೇಹ ದ್ರೌಪದಿ ಸಹ ದೇವಾದಿ ಪಂಚಾನಾಂ ತತ್ರ ಮಾರುತಿ. ಈಗ ಒಂದು ಪ್ರಶ್ನೆ ಬಂತು, ಯಾಕೆ ಸಹದೇವ ಭೃಗುಮುನಿನೇನು ಮಾಡಿದ ಕೃಷ್ಣ? ಜರಾನಾಮಕ ವೇಳನ್ನು ಹಾಗೆ ಕಳಿಸಿಬಿಟ್ಟ, ಹಾಗೆ ಹೋಗ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಈಗ ಯಾಕೆ ಭೃಗುಮುನಿ ಕಂಪೇರ್ ಮಾಡಿ ಇವರೆಲ್ಲ ಭಾರಿ ಮೇಲಿರೋರು, ಯಾಕೆ ಹೋಗಲಿಲ್ಲ? ನಿಯಮ ಇಷ್ಟು ಧರ್ಮ ಗೊತ್ತಾಗಬೇಕಂತ ತಾತ್ಪರ್ಯನೇ ಓದಬೇಕು. ಕಥೆ ಬರುತ್ತಲ್ಲೇ, ಯಾವುದು ಎಕ್ಸ್ಪ್ಲೇಷನ್ ಸಿಗೋದಿಲ್ಲ. ಮತ್ತು ಆ ಮಹಾಭಾರತ ಓದಿದಾಗ ಯಾವ ಇದು ಕೊಡೋದಿಲ್ಲ, ಬ್ಯಾಕ್ಗ್ರೌಂಡ್ ಎಲ್ಲ ಆಚಾರ ಹೇಳ್ತಾ ಹೋಗ್ತಾರೆ. ಇದು ಹಿನ್ನೆಲೆ. ಸದೇಹ ನಾಕ ಅನಿಚ್ಛುತ್ವಾತ್ ದೇಹ ಪ್ರಪತನಂ ಹಿತತೆ ತೇಷಾಮಿಹೇತಿ ಯಾಥಾರ್ಥ್ಯಂ ಜಾನನ್ ಪಪ್ರಚ್ಛ ಧರ್ಮಜಂ. ಸದೇಹನಾಕ ಅನಿಚ್ಛುತ್ವಾತ್ ನಿಯಮ ಅದು. ಈ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಬಾರ್ದು ಅಂತ ನಿಯಮ ಇದೆ. ಈ ದೇಹದಲ್ಲಿ ಎಂಟ್ರಿ ಇಲ್ಲ, ಅರ್ಥ ಆಯ್ತಾ? ಕೆಲವು ಯೂನಿಫಾರ್ಮ್ ಚೇಂಜ್ ಮಾಡಬೇಕಲ್ಲ, ಹಾಗೆ ಇವತ್ತು ಅಲ್ಲಿ ಹೋದಾಗ ಕೂಡ ನಿನ್ನೆ ಸಫಾರಿ ವೇಷಲ್ಲಿ ಹೋಗಬೇಕು ಅಂತ ಹೇಳಿಲ್ಲ ಪ್ರೈಮ್ ಮಿನಿಸ್ಟ್ರು ಕೂಡ. ಯಾವ ವೇಷದಲ್ಲಿ ಹೋಗಬೇಕು? ಆ ವೇಷದಲ್ಲೇ ಹೋಗಬೇಕು, ಯೂನಿಫಾರ್ಮ್ ಅದ, ಬೇರೆ ಹೋಗಬಾರ್ದು. ಇದು ನಿಯಮ ಇದು. ಈ ದೇಹದಿಂದ ಸ್ವರ್ಗಕ್ಕೆ ಎಂಟ್ರಿ ಇಲ್ಲ, ದೇಹ ತ್ಯಾಗ ಮಾಡಬೇಕು. ಭೃಗು ಬಂದು ದೇಹ ತ್ಯಾಗ ಮಾಡ್ತಾರೆ ಜರ, ಅಲ್ಲೇ ಚೇಂಜ್ ಮಾಡಬೇಕಲ್ಲಿ. ಇಲ್ಲೇ ಚೇಂಜ್ ಮಾಡೋಕ್ಕೆ ಅಲ್ಲಾರು ಚೇಂಜ್ ಮಾಡಲೇಬೇಕಲ್ಲ, ನಾಟ್ ಅಲೋಡ್, ಒಳಗೆ ಬಿಡೋದಿಲ್ಲ. ಸದೇಹ ನಾಕ ಅನಿಚ್ಛಿದ್ಭಿ, ಸ ದೇಹ ನಾಕ ಅನಿಚ್ಛಿದ್ಭಿ. ಸದೇಹ ನಾವು ಸ್ವರ್ಗಕ್ಕೆ ಹೋಗಬಾರ್ದು ಅನ್ನೋ ಕಾರಣದಿಂದಾಗಿ ನಾವು ವಸ್ತ್ರ ಚೇಂಜ್ ಮಾಡ್ತೀವಲ್ಲ, ಹಾಗೆ ದೇವಸ್ಥಾನಕ್ಕೆ ವಸ್ತ್ರ ಹೇಗೆ ಚೇಂಜ್ ಮಾಡ್ತಾರೋ ಹಾಗೆ ಇಲ್ಲಿ ಅವ್ರ ದೇಹನೇ ಚೇಂಜ್ ಮಾಡಬೇಕು, ದೇಹ ಬಿಟ್ಟು ಹೋಗ್ಬೇಕಾದ್ರೆ. ದೇಹ ಪ್ರಪತನಂ ಹಿತತ್, ಅದಕ್ಕೆ ದೇಹ ತ್ಯಾಗ ಮಾಡಿದರು. ತೇಷಾಭಿಹೇತಿ ಯಾಥಾರ್ಥ್ಯಂ ಜಾನನ್, ಅವ್ರ ವಿಷಯ ಗೊತ್ತಿತ್ತಾದ್ದರಿಂದ ದೇಹ ತ್ಯಾಗ ಮಾಡಿದರು. ಅದು ಸಶರೀರ ಯಾಕೆ ಸ್ವರ್ಗಕ್ಕೆ ಹೋಗಲಿಲ್ಲ ಅನ್ನೋದು ಉತ್ತರ ಏನು. ಆದರೆ ಧರ್ಮರಾಜ ಒಂದು ಕ್ಷಣ ಮರೆತುಬಿಟ್ಟ, ಅದನ್ನು ಮರೆತುಬಿಟ್ಟು ಕೇಳಿದ, ಜಾನನ್ ಪಪ್ರಚ್ಛ ಧರ್ಮಜಂ. ಆಗ ಭೀಮಸೇನ ಏನು ಮಾಡ್ತಾರೆ, ಕೇನ ಅಪತದ್ದೇಹೋ ದೋಷೇಣ ನೈತಿ ಕ್ರಮಾತ್ ವೃತ್ತಿಕಾಲೇ ಹಿಯೋ ಯಸ್ಯ ದೋಷಂ ವಕ್ತಿ ಋಣಮೋಚನಂ ತಸ್ಮಾತ್ ಯದುಕ್ತ ದೋಷಸ್ಯ ಇತ್ಯಾಹ ಯಚ್ ಶ್ರುತಿರೇವ ತತ್ ಋಣಮೋಕ್ಷಾಯ ಸರ್ವೇಷಾಂ ಭೀಮೋ ದೋಷಾನವಾದಯತೆ. ಧರ್ಮರಾಜ ಕೆಡ್ತಾ ಹೋದ. ದ್ರೌಪದಿ ಯಾತಕ್ಕೆ ಬಿದ್ಲು? ಆತ ಪ್ರಶ್ನೆ ಏನು ಅಂದರೆ, ನಮಗೆ ಅಲ್ಲಿ ಬರಬೇಕಾಗಿತ್ತು, ಯಾಕೆ ಬಿದ್ಲು ಅಂತ. ಸಹದೇವ ಇವನು ಯಾಕೆ ಬಿದ್ದ? ಸಹದೇವ ನಕಲೆ ಯಾತಕ್ಕೆ ಬಿದ್ದ? ಅರ್ಜುನ ಯಾತಕ್ಕೆ ಬಿದ್ದ? ಭೀಮ ನೀನೇ ಯಾತಕ್ಕೆ ಬಿದ್ದೆ? ಎಲ್ಲರೂ ಕೇಳ್ತಾ ಬರ್ತಾರೆ. ಒಂದು ಕಾರಣ ಆಗ ಏನು ಮಾಡ್ತಾರೆ ಗೊತ್ತಾ, ಈ ರೀತಿ ಕೇಳ್ದ ಹೋದಾಗ ಭೀಮಸೇನ ಪ್ರಶ್ನೆ ಮಾಡ್ತಾರೆ, ನೀನು ಹೇಳು ಅಂತೇಳಿ. ಅವತ್ತು ಧರ್ಮರಾಜ ಏನು ಮಾಡ್ತಾ ಹೋಗ್ತಾನೆ, ತಂದೆ ಕಾರಣ ಕೊಡೋಕ್ಕೆ ಶುರು ಮಾಡ್ತಾನೆ, ಗೊತ್ತಾಯ್ತಾ? ಅದೆಲ್ಲ ತಪ್ಪು ಕಾರಣ ಕೊಡ್ತಾರೆ, ಭಾಳ ಆಶ್ಚರ್ಯ, ತಪ್ಪು ಕಾರಣ ಕೊಡ್ತಾರೆ. ಇಲ್ಲಿ ಭೀಮಸೇನ ರೋಲ್ ಎಲ್ಲ ಸ್ಟೇಜಲ್ಲೂ ಇದೆ. ನಮ್ಮವರು ಬರೆದವರಿದ್ದಾರೆ, ಭೀಮಸೇನ ರೋಲ್ ಎಲ್ಲೂ ಇಲ್ಲೇ ಇಲ್ಲ. ನಮ್ಮವರು ಮಾಧುರು ಧರ್ಮರಾಜ ರೋಲ್ ಫುಲ್ ಇದೆ, ಭೀಮಸೇನ ಸೆಕೆಂಡರಿ ರೋಲು ಈಕ್ವಲ್ ಟು ಅರ್ಜುನ, ಹೀಗೆ ಬರೆದವರಿದ್ದಾರೆ. ಪ್ರತಿ ಹಂತದಲ್ಲೂ ಭೀಮಸೇನ ರೋಲ್ ಇದೆ. ಬೇರೆಯವರು ಬರೆದ್ರೆ ನಾವು ಈಗ ಆಶ್ಚರ್ಯ ಪಡಬೇಕಾಗಿಲ್ಲ, ನಮ್ಮವರೇ ಬರೆದ್ರೆ ಯಾತಕ್ಕೆ ನಿರ್ಣಯ ಓದಿಲ್ಲ, ಇದೇ ಸಮಸ್ಯೆ ಇರೋದು. ತಾತ್ಪರ್ಯನೇ ಓದ್ದೆ ಹೋದರೆ ಮನುಷ್ಯ ಎಷ್ಟು ಇದಾಗ್ತಾರೆ ಎಂಬುದಕ್ಕೆ ಸಾಕ್ಷಿ ಇದೆ. ಸದೇಹ ನಾಕ ಅನಿಚ್ಛುತ್ವಾತ್ ದೇಹ ಪ್ರಪತನಂ ಹಿತತ್ ತೇಷಾಮಿಹೇತಿ ಯಾಥಾರ್ಥ್ಯಂ ಜಾನನ್ ಪಪ್ರಚ್ಛ ಧರ್ಮಜಂ ಕೇನ ಅಪತದ್ದೇಹೋ. ಧರ್ಮರಾಜ ಕೇಳೋ, ಭೀಮಸೇನ ನೀನೇ ಹೇಳಿ, ಏನೈತಿ, ಯಾಕೆ ಬಿದ್ದರು ಹೇಳಿ ಅಂತ ಕೇಳಿದರೆ ಒಂದು ಉತ್ತರ ಕೊಟ್ಟರೆ ಸಾಕಾಗ್ತಿತ್ತು. ಅದು ಕೊಡಲಿಲ್ಲ ಉತ್ತರ. ಅವತಾರ ಪರಿಸಮಾಪ್ತಿ ಆಯಿತು. ಇದೇ ದೇಹ ಹೋಗಬಾರ್ದು ನಿಯಮ ಇದೆ, ದೇಹ ತ್ಯಾಗ ಮಾಡಿದರು, ಸಿಂಪಲ್ ಅದು. ಅಂದುಬಿಟ್ಟು ಕಾರಣ ಕೊಡೋಕ್ಕೆ ಶುರು ಮಾಡಿದ ಧರ್ಮರಾಜ. ಕೇನ ಅಪತದ್ದೇಹೋ ದೋಷೇಣ ನೈತಿ ಕ್ರಮಾತ್. ಅವ್ರು ಕೇಳಬೇಕು, ಹೇಳಬೇಕು. ನಾನು ಯಾಕೆ ಬಿಡ್ತೀನಿ ದ್ರೌಪದಿ ಕೇಳಬೇಕು, ನಾನು ಯಾಕೆ ಬಿಡ್ತೀನಿ ಅಂತ ಅವ್ರು ಹೇಳಬೇಕು. ಭೀಮಸೇನ ಹೇಳೋದು ಉತ್ತರ ಕೇಳಬೇಕು, ಧರ್ಮರಾಜ ಹೇಳ್ತಾ ಹೋಗಬೇಕು. ಮೃತಿಕಾಲೇಹಿ ಯಾತಕ್ಕಿದು ಅಂತ ಕೇಳಿದರೆ, ಮೃತಿಕಾಲೇಹಿ ಯೋ ಯಸ್ಯ ದೋಷಂ ವಕ್ತಿ ಋಣಮೋಚನಂ ತಸ್ಮಾತ್ ಸ್ಯಾದುಕ್ತ ದೋಷಸ್ಯ ಇತ್ಯಾಹ ಯಶ್ರುತಿರೇವ ತತ್. ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ಯಾಕೆ ಭೀಮಸೇನ ಹೇಳಿಸ್ಬೇಕಾಗಿತ್ತು ಹೋಗಲಿ ಅಂತ ಕೇಳಿದರೆ, ಸತ್ತವರ ದೋಷವನ್ನು ಬದುಕಿದವರೇನು ಹೇಳ್ತಾರೆ, ಅವರಿಗಿದ್ದ ಋಣ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ದೋಷವನ್ನು ಹೇಳಿಬಿಟ್ರೆ ಅವರಿವರ ಋಣ ಅಂತ ಹೇಳಿದರೆ ಬೇರೆ ಅಲ್ಲ, ಏನಾದರೂ ಋಣಗಳಿದ್ದರೆ ಋಣ ಪರಿಹಾರ ಆಗುತ್ತೆ. ಅದು ಭೀಮಸೇನ ಮಾಡಿಸ್ತಿರೋದೇನೀಗ ಋಣ ಪರಿಹಾರ ಮಾಡಿಸ್ತಾರೆ. ಯಾರು ಋಣನ?
ದ್ರೌಪದಿ ಮೊದಲಾದವರಿಗೆ ಈತಗಿದ್ದ ಋಣನ. ಧರ್ಮರಾಜನ ಪ್ರಾಬ್ಲಮ್ಮೇ, ಇವರಿಗೆ ಯಾರೂ ಪ್ರಾಬ್ಲಮ್ ಇಲ್ಲ. ಆ ಋಣ ಕಳೆದುಕೊಂಡೋದ ಲೆಕ್ಕ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಇದೆಲ್ಲ. ಸಾಮಾನ್ಯ ಸತ್ತಾಗ ಜನ 2 ಪಾಯಿಂಟ್ ಹುಡುಕ್ತಾರೆ. ಒಳ್ಳೆಯದು, ಒಳ್ಳೆಯವನ ಬಗ್ಗೆ ಅಂತ ಪ್ರಸಂಗ ಅಂತ ದೋಷ ಹುಡುಕ್ತಾರೆ. ಎದ್ದು ಅವನು ಒಳ್ಳೆಯವನಂತೂ ಗೊತ್ತಾಗಿರೋದ್ರಿಂದ ಸತ್ತಕ್ಕೆ ಏನು ಕಾರಣ ಇರಬೇಕು, ದೋಷ ಹೇಳ್ತಾರೆ. ಅದ್ರ ಉಪಯೋಗ ಏನು ಅಂದರೆ ಸತ್ತವನಿಗೆ ಇವರಿಗೆ ಉಪಯೋಗ ಇದೆ, ಹೇಳಿದವರಿಗೆ ಗೊತ್ತಾಯ್ತಾ. ಸತ್ತವನ ಋಣ ಇವರಿಗೆ ತಲುಪಿ ಹೋಗುತ್ತೆ, ಸತ್ತವರ ಋಣ. ಬಟ್ ಈ ಪದ್ಧತಿ ಇಲ್ಲ ಅದೀಗ, ಜನಕ್ಕೆ ಗೊತ್ತಾಗಲ್ಲ. ಎಂಥ ಕೆಟ್ಟವನ್ನು ಭಾರಿ ಹೊಳಾಕಿಬಿಡ್ತಾರೆ ಅಷ್ಟೇ ಹೊರತು ಸತ್ಯ ಹೇಳೋದಕ್ಕೆ ಜನಕ್ಕೆ ಗೊತ್ತೂ ಇರೋದಿಲ್ಲ, ಧೈರ್ಯನೂ ಇರೋದಿಲ್ಲ. ತಸ್ಮಾತ್ ಸ್ಯಾದ್ ಉಕ್ತ ದೋಷಸ್ಯ ಇತ್ಯಾಹ ಯಶ್ರುತಿರೇವ ತತ್. ಈ ಶ್ರುತಿ ಹಾಗಿದೆ ಅಂತ ಆಚಾರ ಕೊಟ್ಟು ವೇದದಲ್ಲೇ ಬಂದಿದೆ. ಋಣಮೋಕ್ಷಾಯ ಸರ್ವೇಷಾಂ ಭೀಮೋ ದೋಷಾನವಾದಯತೆ. ಋಣವನ್ನು ಬಿಡುಗಡೆ ಮಾಡಿಸ್ಬೇಕು. ಧರ್ಮರಾಜನ ಋಣ ಅವ್ರ ಮೇಲಿತ್ತಲ್ಲ, ಅವರ ಆ ಋಣದಿಂದ ಪರಿಹಾರ ಆಗಬೇಕು ಅಂತೇಳಿ ಭೀಮಸೇನ ದೋಷವನ್ನು ಧರ್ಮರಾಜನ ಬಾಯಲ್ಲೇ ಹೇಳಿಸಿಬಿಟ್ಟ. ಸೋಪಿ ಇಚ್ಛಾ ಪತಿತಾನ್ ದೇಹಾನ್ ಅಜಾನನ್ ಶುದ್ಧ ಕರ್ಮಣಾಂ ಅಪಶ್ಯನ್ ಕಾರಣಂ ಪ್ರಾಹ ದೋಷಾನ್ ಸ್ಯಾತ್ ಏವಮಿತ್ಯಪಿ. ಧರ್ಮರಾಜನಿಗೆ ದೋಷ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಯಾವ ದೋಷ ಸರಿಯಾದ ಕಾರಣ ಹೇಳಿದ್ದಾರೆ, ಮುಗಿದೋಗಿ ಹೇಳಲಿಲ್ಲ. ಅದನ್ನು ಯೋಚನೆ ಮಾಡಿದೆ, ಏನೋ ಕಾರಣ ಇರಬೇಕು ಅಂತ ತಾನು ತೋಚಿದ ಕಾರಣ ಹೇಳ್ತಾ ಹೋಗ್ತಾನೆ, ಎಲ್ಲ ತಪ್ಪು ಕಾರಣ ಹೇಳ್ತಾನೆ. ಅರ್ಥ ಆಯ್ತಾ? ಅದೇನು ಅಂತ ನಾಳೆ ಹೊತ್ತಾಗಿದೆ, ನಾಳೆ ದಿವಸ ದೋಷಗಳೇನೇನು, ಯಾರ್ಯಾರ ದೋಷ ಏನೇನು ಅಂತ ಹೇಳಿಸ್ತಾರೆ. ಅವರು ಹೇಳ್ಕೊಳ್ಳೋದಲ್ಲ, ಅವ್ರ ದೋಷನ ಇನ್ನೊಬ್ಬರು ಯಾರು ಹೇಳ್ತಾರೋ ದೋಷನ ಅವ್ರಿಗೆ ಜೊತೆಗಿದ್ದ ಇವ್ರ ಋಣ ಪರಿಹಾರ ಆಗುತ್ತೆ. ಗೊತ್ತಾಯ್ತಾ? ಅದು ಯಾರಿಗೆ ಅಡ್ವಾಂಟೇಜ್ ಆಯ್ತು? ಅದರಿಂದ ಸಾಯೋರಿ ದೇಹ ತ್ಯಾಗ ಮಾಡಿದ್ರೆ ಅಡ್ವಾಂಟೇಜ್ ಆಯ್ತು. ಇದು ಪಾಯಿಂಟ್. ಹಾಂ, ಯಾರಿಗೆ ನೀವು ಗೊತ್ತಿರುತ್ತೋ ಬಿಡುತ್ತೋ, ಅವ್ನು ಹೇಳಿದ್ದಕ್ಕೆ ಹೋಗುತ್ತೆ. ಅದು ಧರ್ಮರಾಜ ತಪ್ಪನ್ನ ಹೇಳಿದ್ದೀಗ, ತಪ್ಪು ಹೇಳಿದ್ದಕ್ಕೆ ಹೋಗಲಿಲ್ಲ. ಅದು ಏನೋ ಒಂದು ಹೇಳ್ತಾರೆ ಅವ್ರಿಗೆ, ಅಲ್ಲಿಗೆ ಕಣ ಮುಗಿತಾರೆ ಮುಷ್ಟಾಗಿ. ಏನೋ ಒಂದು ಬರ್ಕೊಂಡು ಅಂತಾರಲ್ಲ ಹಾಗೆ. ಗಿವ್ ಸಮ್ ಆನ್ಸರ್, ರೈಟ್ ಆರ್ ರಾಂಗ್, ನಿನ್ನ ಕೆಲಸ ಮುಗಿತಾರೆ. ಅಲ್ಲಿವರೆಗೆ ಮುಂದೆ ಹೋಗಲ್ಲ ಅದು, ಕೇಳುತ್ತಲ್ಲ ಆ ಟೈಪು. ಅರ್ಥ ಆಯ್ತಾ? ಸುಮ್ಮನೆ ಕೂತ್ರೆ ಹೋಗಲ್ಲ, ಸುಮ್ಮನೆ ನಿಂತೇ ಇರುತ್ತೆ ಹಾಗೆ. ಹಾಂ ಹಾಂ, ಏನಂತ ಇನ್ನೊಮ್ಮೆ? ಹಾಂ ಹಾಂ ಹಾಂ, ಇಲ್ಲ ಅದಿಲ್ಲ. ಮಹಾಭಾರತದಲ್ಲಿ ಬರಲ್ಲ ಅದು. ಇಲ್ಲ ಇವ್ರ ಕತೆ ಕೆಟ್ಟ ಅಂಥದ್ದು ಭಾರಿ ಬಂದುಬಿಟ್ಟಿದೆ ಲೋಕದಲ್ಲಿ. ಅದು ಬರಲ್ಲ ಅಲ್ಲಿ. ಅದು ವಿರೋಧರಿಗೆ ಅಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿಯೂ ಇಲ್ಲ, ಮಹಾಮೂರ್ಖ. ಅದಿಲ್ಲ, ಕೆಲವೆಲ್ಲ ಎಡಿಷನ್ಸ್ ಬಂದಿದೆ ಅಷ್ಟೇ.